ಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಸಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿತತ್ವದ ಭಕ್ತಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣತಿ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವ ಶರಣರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿ ತನಕ ನೆನೆಹಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂತ ಮಹಾದೇವ ಮಾತಾಯಿಗೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನ ಸಮರ್ಪಿಸಿ ತಮಗೂ ಭಕ್ತಿಯ ಶರಣು ಶರಣಾರ್ಥಿಗಳಪ್ಪರೆ. ಶರಣ ಶರಣಾರ್ಥಿ. ನಮ್ಮ ಸ್ವಾನುಭಾವ ನೆಲೆಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಳವನ್ನ ಮುಂದುವರಿಸ್ತಕ್ಕಂಥ ತಮ್ಮ ಅತ್ಯಮೂಲ್ಯ ಸಮಯವನ್ನ ಇದಕ್ಕೆ ವಿನಿಯೋಗ ಮಾಡಿ ಈ ಸ್ಥಳ ಬಗ್ಗೆ ಶಿವಯೋಗ ಸ್ಥಳದ ಬಗ್ಗೆ ನಮ್ಗೆ ನಿರಂತರವಾಗಿ ಜ್ಞಾನಧಾರೆ ಏರುತ್ತಿರುವ ಡಾಕ್ಟರ್ ದಯಾನಂದ ನೂಲಿ ಸರ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಅವರು ಇವತ್ತು ಮುಂದಿನ ಭಾಗವನ್ನ ಮುಂದುವರಿಸ್ತಾರೆ. ದಯವಿಟ್ಟು ನಾವೆಲ್ಲರೂ ಸದ್ಭಕ್ತಿಯಿಂದ ಆಲಿಸೋಣ. ಈಗ ಅವರನ್ನ ಅತ್ಯಂತ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಭಕ್ತಿಯ ಶರಣ ಶರಣಾರ್ಥಿಗಳನ್ನ ಕೋರಿ ಅನುಭವವನ್ನ ಎಡೆ ಮಾಡ್ಬೇಕೆಂದು ತಮ್ಮೆಲ್ಲರ ಪರವಾಗಿ ಬಿನ್ನಹ ಮಾಡಿಕೊಳ್ತೇನೆ. ಸರ್ ಪ್ಲೀಸ್ ಪ್ರಾರಂಭಿಸಿ. ಓಕೆ ಸರ್. ಎಲ್ಲ ಶರಣ ಬಾಂಧವರಲ್ಲಿ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು. ನಾವು ಕಳೆದ ಹಲವಾರು ತಿಂಗಳಿಂದ ಶರಣರ ಶಿವಯೋಗ ಅಂತ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ಕಲ್ಯಾಣದಲ್ಲಿ ನೆರೆದಂತ ಶರಣರಿಗೆ ಅದು ಯಾವ ಆಕರ್ಷಣೆಯಿಂದ ಅವರು ತಮ್ಮ ಅಂತ್ಯದವರೆಗೆ ಕಲ್ಯಾಣ ಕ್ರಾಂತಿಯ ಮುಗಿಯುವವರೆಗೆ ಅಲ್ಲಿಯೇ ಕಲ್ಯಾಣದಲ್ಲಿ ಉಳಿದರು ಅನ್ನೋದು ನಮಗೆ ಕುತೂಹಲಕಾರಿಯಾಗಿದೆ. ಅವರು ಮಾಡಿಕೊಂಡಿರುವ ಶರಣರ ಶಿವಯೋಗ ಹೇಗಿರಬಹುದು ಅಂತ ಅಭ್ಯಸನ ಮಾಡಲು ಆರಂಭಿಸಿದ್ವಿ ನಾವು. ಅದರಲ್ಲಿ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ವಿಕಸನ ಕ್ರಮ 5 ಅಲ್ಲಿಯವರ ಚಕ್ರಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು ನೋಡಿಕೊಂಡು ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು 3 ದೀಕ್ಷೆಗಳು ಮತ್ತು ಇಷ್ಟಲಿಂಗದ ಒಳಗಡೆ ಏನಿದೆ ನೋಡಿಕೊಂಡಿವಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅರಿತುಕೊಂಡು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ, ಆ ಎಲ್ಲಾ ಶತಸ್ಥಳಗಳಲ್ಲಿರುವಂತಹ 101 ಸ್ಥಳಗಳಿಗೆ ನಾವು ಈಗ ಹೋಗಿ ಅವುಗಳ ಒಳಗೆ ಏನಿದೆ ಅಂತ ನೋಡಿ ಇವತ್ತು ನಾವು ಕೊನೆಗೆ ಬಂದಿದ್ದೀವಿ. ಐಕ್ಯದ ಮಹಾಲಿಂಗ ಸ್ಥಳ, ಅಲ್ಲಿ ಅಂಗಸ್ಥಳ, ಐಕ್ಯ ಸ್ಥಳಗಳು, ಅಂಗಸ್ಥಳಗಳು ಯಾವುವು ಅಂತ ಅದನ್ನ ನೋಡ್ಕೊಂಡು ಇವತ್ತು 77ನೆಯ ಶಿವಯೋಗಕ್ಕೆ ಹೋದ ಸರ ನಾವು ಐಕ್ಯ ಸ್ಥಳವನ್ನ ನೋಡಿದ್ವಿ. ಇವತ್ತು ಮುಂದಿನ ಸ್ಥಳಕ್ಕೆ ಹೋಗೋರಿದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಈ ಶಿವಯೋಗದ ವರ್ಗವನ್ನ ಕೇಳ್ತಾ ಇದ್ದೀರಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಮಲಗಿದ ಸ್ಥಿತಿಯಲ್ಲಿ ಇದನ್ನ ಕೇಳಬೇಡಿ. ಅರ್ಭವಿ ಸರ್, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ವಾಯ್ಸ್ ಕೇಳ್ತಾ ಇದೆಯಲ್ಲ? ಆಡಿಬಲ್ ಇದೆ ಸರ್, ವಿಜಿಬಲ್ ಇದೆ. ಆಯ್ತಾಯ್ತು, ಓಕೆ. ಇವತ್ತು ಭಾಗ 77 ಮುಂದಿನ ಒಂದು ಅಂಗಸ್ಥಳ, ಈ ಐಕ್ಯ ಸ್ಥಳದಲ್ಲಿರುವ ಅಂಗಸ್ಥಳ, ಅದು ಸರ್ವಾಚಾರ ಸಂಪತ್ತು ಸ್ಥಳ ಅಂತ. ಕೊನೆಗೆ ನಾವು ಹೋಗ್ತಾ ಇದ್ದೀವಿ. ಈಗ ಎಲ್ಲ ಆಚಾರಗಳು ಅದೊಂದು ಸಂಪತ್ತಾಗಿ ನಮಗೆ ಸಿಗ್ತಾ ಇವೆ, ಲಭ್ಯವಾಗ್ತಾ ಇವೆ. ಲಿಂಗಾಂಗ ಸಾಮರಸ್ಯದಿಂದ ಈಗ ಆ ಐಕ್ಯ ಸ್ಥಳಿಯು ಶಿವಭಾವವನ್ನ ಪಡೆದಿದ್ದಾನೆ. ಆತನೀಗ ಏನಾಗಿದ್ದಾನೆ ಹೇಳಿ? ದೇಹ ಹೊಂದಿದ್ರೂ ಕೂಡವೇ ದೇಹ ಗುಣಗಳಿಂದ ನಿರ್ಲಿಪ್ತನಾಗಿದ್ದಾನೆ. ಶಿವಜ್ಞಾನದಿಂದ ಏನಾಗಿದೆ? ಆ ಶಿವಜ್ಞಾನಾಗ್ನಿಯಿಂದ ತನು ಗುಣಗಳು ಭಸ್ಮವಾಗಿ ಆತನ ಆಚಾರಗಳು ಸೂತಕಾದಿಗಳಿಂದ ನಿರ್ಲಿಪ್ತವಾಗಿವೆ. ಆ ಪಂಚಸೂತಕಾದಿಗಳು ಯಾವುವು? ಪಂಚಸೂತಕಗಳು
ರಜತ್ ಸೂತಕ, ಉತ್ತಿಷ್ಟ ಸೂತಕ, ಜನನ ಸೂತಕ, ಮರಣ ಸೂತಕ. ಜನನ ಸೂತ, ಮರಣ ಸೂತಕ, ಮತ್ತೆ ಉತ್ತಿಷ್ಟ ಸೂತಕ, ರಜಸೂತಕ, ರಜಸೂತಕ, ಕುಲಸೂತಕ. ಕುಲಸೂತಕ. ಈ ಪಂಚಸೂತಕಗಳು ಏನಿದೆಯವಲ್ಲ, ಈಗ ಬಹಳ ಜನ ನಿಮಗೆ ಕೇಳ್ತಾರೆ, ನೀವು ಯಾಕೆ ವೀರಶೈವರಲ್ಲ, ಯಾಕೆ ನೀವು ಹಿಂದೂಗಳಲ್ಲ ಅಂದ್ರೆ, ನಾವು ಈ ಸೂತಕಗಳನ್ನ ನಂಬುವುದಿಲ್ಲ. ನಮ್ಮ ಆಚಾರ್ಯಗಳು ಈ ಸೂತಕಾದಿಗಳಿಂದ ನಿರ್ಲಿಪ್ತವಾಗಿವೆ. ನಾವು ಈ ರಜೋಸೂತಕ ಇರ್ಲಿ, ಮರಣ ಸೂತಕ, ಮರಣವಾದಾಗ ಒಂದು ಮುಹೂರ್ತ ಕೇಳೋದು. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. KB ಶ್ರೀವಂತಿ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಮ್ಯೂಟ್ ಮಾಡ್ಕೊಳ್ಳಿ. ಸೂತಕಗಳನ್ನ ಅಂದ್ರೆ ಜನನವಾದಾಗ ಜಾತಕ ಕೇಳೋದು, ಮರಣವಾದಾಗ ಮತ್ತೆ ಹೋಗಿ ಮುಹೂರ್ತ ಕೇಳೋದು, ಹಾಗೇನೆ ಒಬ್ಬ ಮಹಿಳೆ ರಜೋ ಸೂತಕ ಅಂತೇನಿದೆಯಲ್ಲ, ಅವಳ MC ಆದಾಗ ಹೊರಗೆ ಕೂತ್ಕೊಳ್ಳು, ಇಂಥ ಎಲ್ಲ ಒಂದು ಹುಚ್ಚುಚ್ಚಾರ, ಅಂದ್ರೆ ಒಂದು ನಂಬಿಕೆ ಇಲ್ಲ, ವೈಜ್ಞಾನಿಕವಾಗಿ ಅತ್ಯಂತ ನಿರ್ಲಕ್ಷ್ಯ ಮಾಡುವ ಎಲ್ಲವನ್ನು ಯಾರೂ ನಂಬೋಕ್ ಸಾಧ್ಯವಿಲ್ಲ. ಹೀಗಾಗಿ ಇವುಗಳನ್ನ ನಂಬಬಾರದು ಅನ್ನೋದು ಅಂದಿನ ಕಾಲದಲ್ಲಿಯೇ ನಮ್ಗೆ ಹೇಳಿಯಾಗಿದೆ. ಹೀಗಾಗಿ ಅವುಗಳನ್ನಂತೂ ನಾವು ನಂಬೋದಿಲ್ಲ. ದೇಹವಿದ್ದು, ಈ ಶಿವಜ್ಞಾನಿ ಈಗ ಏನಾಗಿದ್ದಾನೆ, ಶಿವಯೋಗಿ ದೇಹವಿದ್ದು ಇಲ್ಲದಿಂತಾಗಿದ್ದಾನೆ. ಅಂದ್ರೆ ಆ ದೇಹಾಭಿಮಾನ ನಷ್ಟವಾಗಿ ಹೋಗಿಬಿಟ್ಟಿದೆ. ಆತನಿಗೆ ಯಾವುದೇ ಫಲಾಪೇಕ್ಷೆಯೇ ಇಲ್ಲ. ಎಲ್ರು ನನ್ನನ್ನು ಕರೆದು ಒಂದು ಮಾನ ಮಾಡಬೇಕು, ಸನ್ಮಾನ ಮಾಡಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇಂಥ ಯಾವುದೇ ಆಶೆಗಳನ್ನ ಈಗ ಇಲ್ಲ. ಯಾಕೆ? ಆತ ಆ ಎಲ್ಲ ಸರ್ವಾಚಾರ ಸಂಪತ್ತನ್ನ ಪಡೆದುಬಿಟ್ಟಿದ್ದಾನೆ. ಆಚಾರಗಳು, ಕ್ರಿಯಾಕರ್ಮಗಳು ಧರ್ಮಕ್ಕನುಗುಣವಾಗಿ ನಡೆದಿರುವವು ಎಲ್ಲಿ? ಈ ಲೌಕಿಕ ಜಗತ್ತಿನಲ್ಲಿ. ಆದರೆ ದೇಹವೇ ಇಲ್ಲದೆ ಈತನಿಗೆ ಯಾವ ಫಲಗಳು ಅಂಟಲಾರವು. ಆ ದೇಹ ಈಗ ನಷ್ಟವಾಗಿದೆ, ನಿರಸನವಾಗಿದೆ. ಹೀಗೆ ದೇಹ ಹೋಗಿರೋದ್ರಿಂದ, ದೇಹವೇ ಇಲ್ಲವಾಗಿರೋದ್ರಿಂದ, ದೇಹಾಭಿಮಾನವೇ ಇಲ್ಲದಿರೋದ್ರಿಂದ ಜನನ ಮರಣಾದಿ ಸೂತಕಗಳು ಆತನಿಗೆ ಅಂಟವು. ಆತ ಲೋಕದಲ್ಲಿ ಇದ್ದೂ ಇಲ್ಲದ ಮಹತ್ವದ ಒಂದು ಸರ್ವಾಚಾರ ಸಂಪತ್ತನ್ನ ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಪಡೆದುಕೊಂಡಿದ್ದಾನೆ. ಹೇಗೆ? ಒಬ್ಬ ಸೂರ್ಯನು ಸರ್ವ ಪದಾರ್ಥಗಳನ್ನು ಹೀರುವಂತೆ, ಈಗ ಮಧ್ಯಾಹ್ನ ವಿಪರೀತ ಬಿಸಿಲಿನಲ್ಲಿ ಎಲ್ಲ ಹುಲ್ಲು ಒಣಗಿದ ಹುಲ್ಲೆಲ್ಲ ಇನ್ನಷ್ಟು ಒಣಗಿ ಹೋಗ್ಬಿಡ್ತಾ ಇದೆ. ಯಾಕೆ? ಬಿಸಿಲಿನಿಂದ. ಬಟ್ಟೆಗಳನ್ನ ನಾವು ಬಿಸಿಲಿಗೆ ಹಾಕ್ತಿವಿ, ಯಾಕೆ? ಅದು ಒಣಗಲಿ ಅಂತ. ಅಗ್ನಿಯು ಸರ್ವಭಕ್ಷಕ. ಈಗ ನೋಡಿ, ಒಂದು ಜ್ವಾಲೆ, ಅಗ್ನಿಯು ಸತತವಾಗಿ ಅದರಲ್ಲಿ ಏನ್ ಬೇಕಾದ್ರೂ ಹಾಕಿ ನೀವು ಅದು ಭಸ್ಮವಾಗಿ ಬಿಡ್ತಾ ಇದೆ. ಹೀಗಾಗಿ ಶಿವಯೋಗಿಯ ಗತಿ ಏನು? ಎಲ್ಲಾ ಶಬ್ದಾದಿ ವಿಷಯಗಳನ್ನ ಆತ ಕೇಳ್ತಾನೆ, ಉಪಭೋಗಿಸುತ್ತಾನೆ. ಆದರೆ ಆತನು ಕರ್ಮಫಲಗಳಾದ ದುಃಖಗಳಿಂದ ಅಲಿಪ್ತನಾಗಿರ್ತಾನೆ. ಚೈತನ್ಯ ಪರಮಾತ್ಮನೇ ನಾನು, ಈ ಭಾವ ಒಂದು ದೃಢವಾದ ಐಕ್ಯಸ್ಥಲಿ ಪುರುಷನೇ ಶಿವತತ್ವ ಸಂಪಾದಿಸಿದ ಮಹಾತ್ಮನಾಗಿದ್ದಾನೆ. ಶಿವನನ್ನೇ ನೆನೆದು ಶಿವನಲ್ಲಿಯೇ ಬೆರೆತು ಶಿವಾತ್ಮ ಭಾವಿಯಾದ ಪುಣ್ಯ ಪುರುಷನೇ ಜೀವನ್ಮುಕ್ತನು. ಅವನು ಎಲ್ಲರಂತೆ ಬಾಳ್ತಾನೆ, ಆದರೆ ದುಃಖಿಯಲ್ಲ ಮತ್ತು ವಿಷಯ ವ್ಯಾಮೋಹಿಯಲ್ಲ. ಶಿವನಿಗೆ ದೇಹ ಭಾವವಿಲ್ಲವೆಂದಾಗ ಜನ್ಮ ಮರಣ ಅಂತ ಇದೇನ್ ಬರೋದೇ ಇಲ್ವಲ್ಲ. ದೇಹ ಸಂಗತವಾದ ಸೂತಕಗಳಂತೂ ಅವನ ಸನಿಹ ಕೂಡ ಸಳಿಯಲಾರವು. ಅವುಗಳಿಂದ ಶಿವನು ಸಂಪೂರ್ಣ ನಿರ್ಲಿಪ್ತ. ಅನನ್ಯ ಭಕ್ತಿಯಿಂದ ಶಿವನನ್ನು ಅರ್ಚಿಸಿದ ಶರಣನೂ ಕೂಡ ಶಿವನಲ್ಲಿ ಲೀನವಾಗುವನು, ಶಿವಾನುಭೂತಿ ಪಡೆಯುವನು. ಅವನಿಗೆ ದೇಹಾಭಿಮಾನವಿಲ್ಲ, ಮನ ಬುದ್ಧಿಯಾದಿಗಳ ಸಂಘವಿಲ್ಲ. ಆದ್ದರಿಂದ ಬಾಹ್ಯಾಂತರಗಳ ಸೋಕು ಅವನಿಗೆ ಎಲ್ಲಿ ಬರಬೇಕು? ನಾನು ಈಗ ಏನೂ ಇಲ್ಲ, ನಾನು ಸಾಕ್ಷಿ, ನಿತ್ಯ ಪ್ರತ್ಯಗಾತ್ಮ ಶಿವನು, ನಾನೀಗ ಅಮರನಾದ ಐಕ್ಯ. ಈಗ ನನಗೇನಾಗ್ತಾ ಇದೆ? ಎಲ್ಲೆಡೆ ನನಗೆ ಶಿವನೇ ಕಾಣಿಸ್ತಾ ಇದ್ದಾನೆ. ಐಕ್ಯ ಸ್ಥಳ. ನಾನು ಏನು ಮಾಡಿದರೂ ಆ ಕರ್ಮಫಲಗಳು ನನಗೆ ಅಂಟವು. ನಾನೀಗ ಸದಾ ನಿರ್ಲೇಪ, ಅಕಲಂಕ. ಹೀಗಾಗಿ ಮೊದಲನೇ ವಚನದ ಇವತ್ತಿನ ಒಂದು ಈ ಸರ್ವಾಚಾರ ಸಂಪತ್ತಿ ಸ್ಥಳದ ಮೊದಲನೇ ವಚನ ತುಂಟದ ಸಿದ್ಧಲಿಂಗ ಶಿವಯೋಗಿಗಳವರಿಂದ ಬರ್ತಾ ಇದೆ. ಶರೀರಾವರಣವಿಲ್ಲದ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರೀರಾವರಣವಿಲ್ಲದ ಚಿದಾವರಣನ ಕರ್ಣಗಳೆಲ್ಲ ಚಿತ್ಕರ್ಣಗಳು ನೋಡ. ಆತಂಗೆ ಶರೀರ, ಚಿದ್ಭೂಮಿ, ಚಿಜ್ಜಲ, ಚಿದಗ್ನಿ, ಚಿತ್ಪ್ರಾಣವಾಯು, ಚಿದಾಕಾಶವಾಯು ನೋಡ. ಆ ಚಿದಾಭರಣಂಗೆ ಚಿಚ್ಚೈತನ್ಯವೇ ಪ್ರಾಣಲಿಂಗ ನೋಡ. ಆ ಚಿದಾಭರಣ ಶರಣನು ಚಿದ್ಘನ ಲಿಂಗವ ನೆರೆದು ಪರಾಪರನಾದ ಪರಶಿವಯೋಗಿ ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ,
ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 611 ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಅಕ್ಕ, ಏನ್ ಹೇಳ್ತಿದ್ದಾರೆ ಶಿವಯೋಗಿಗಳು? ಆ ಶರಣನಿಗೆ ದೇಹಾವರಣವಿಲ್ಲ, ಶರೀರಾವರಣವಿಲ್ಲ, ಅಂದ್ರೆ ದೇಹಾವರಣವಿಲ್ಲ. ಅದೇನಾಗಿದೆ ಈಗ? ಚಿದಾವರಣ. ಆ ದೇಹಾವರಣ ಚಿದಾವರಣವಾಗಿ ಆತನ ಕರಣಗಳೆಲ್ಲ ಚಿತ್ಕರಣಗಳಾಗಿವೆ. ಕರಣಗಳು ಯಾವುವು? ಚಿತ್ತ ಬುದ್ಧಿ ಮನ ಚಿತ್ತ ಬುದ್ಧಿ ಅಹಂಕಾರ. ಮನ ಅಹಂಕಾರ ಜ್ಞಾನ. ಇವೆಲ್ಲ ಚಿತ್ಕರಣಗಳಾಗ್ತಾ ಇವೆ ಶಿವನ ಕರುಣೆಯಿಂದ. ಆತಂಗೆ ಶರೀರ ಚಿದ್ಭೂಮಿ, ಚಿಜ್ಜಲ, ಚಿದಗ್ನಿ, ಚಿತ್ಪ್ರಾಣವಾಯು, ಚಿದಾಕಾಶಮಯ ನೋಡ. ಚಿದ್ಭೂಮಿ, ಭೂಮಿ ಅನ್ನೋದು ಎಲ್ಲಿ ಬರ್ತಾ ಇದೆ? ಭಕ್ತ ಸ್ಥಳದಾಗ ಬರ್ತದಪ್ಪ ರೀ. ಆಧಾರ ಪೃಥ್ವಿ ಮತ್ತೆ ತತ್ವ, ಇದು ಆಚಾರಲಿಂಗ. ಜಲ, ಪೃಥ್ವಿ ತತ್ವ, ಅಪ್ಪು ತತ್ವ. ಮಹೇಶ್ವರ ಸ್ಥಳ ಗುರುಲಿಂಗ, ಪ್ರಸಾದಿ ಸ್ಥಳಪ್ಪ ಅಗ್ನಿ. ವಾಯು, ಪ್ರಾಣಲಿಂಗಿ ಸ್ಥಳಪ್ಪ ರೀ. ಆಕಾಶ. ಶರಣ ಸ್ಥಳಪ್ಪ ರೀ. ಈಗ ಏನಾಗ್ತಾ ಇದೆ? ಇವೆಲ್ಲ ನೀವು ಹೇಳಿದ್ರಲ್ಲ ಪಂಚಭೂತಗಳು, ಅವು ಶಿವನ ಕರುಣೆಯಿಂದ, ಶಿವಯೋಗದಿಂದ ಚಿದ್ಭೂಮಿ, ಚಿಜ್ಜಲ, ಚಿದ್ದಗ್ನಿ, ಚಿತ್ಪ್ರಾಣವಾಯು, ಚಿದಾಕಾಶವಾಗ್ತಾ ಇವೆ ಶಿವಯೋಗದಿಂದ ಕಾರಣವಾಗಿ. ಹೀಗಾಗಿ ಅವನಲ್ಲಿ ಏನಾಗ್ತಾ ಇದ್ದೇವೆ? ಆತನ ಎಲ್ಲಾ ಶರೀರದಲ್ಲಿರೋ ಪಂಚಮಹಾಭೂತಗಳು ಈಗ ಚಿದ್ಭೂಮಿ, ಚಿಜ್ಜಲ, ಚಿದಗ್ನಿ, ಚಿತ್ಪ್ರಾಣವಾಯು, ಚಿದಾಕಾಶಗಳಾಗಿವೆ. ಹೀಗೆ ಆದ ತಕ್ಷಣ ಅವನ್ಗೇನಂತ ಇದ್ದಾರೆ? ಆ ಚಿದಾಭರಣಂಗೆ. ಈ ಶಿವಯೋಗಿ ಈಗ ಏನಾಗ್ತಾ ಇದ್ದಾನೆ? ಚಿದಾಭರಣಂಗೆ. ಆತನಲ್ಲಿರುವ ಚೈತನ್ಯ ಕೂಡ ಏನಾಗ್ತಾ ಇದೆ ಈಗ? ಚಿಚ್ಚೈತನ್ಯವಾಗಿ ಅದೇ ಪ್ರಾಣಲಿಂಗ ನೋಡ. ಇಷ್ಟಲಿಂಗ ನನ್ ಕೊರ್ಣಿಸಿದ್ರು. ಈಗ ಇವೆಲ್ಲ ಪಂಚಮಹಾಭೂತಗಳು ಚಿದ್ಭೂಮಿ, ಚಿಜ್ಜಲ, ಚಿದಗ್ನಿ, ಚಿತ್ಪ್ರಾಣವಾಯು, ಚಿದಾಕಾಶಮಯ ಆಗೋದ್ರಿಂದ ನನ್ನ ದೇಹ ಈಗ ಶಿವಯೋಗದಲ್ಲಿ ಮುಳುಗಿ ಒಂದು ತರಹದ ಒಂದು ಚಿಚ್ಚೈತನ್ಯ ನನ್ನಲ್ಲಿ ಮೂಡಿದಾಗ, ಆವರಿಸಿದಾಗ ಅದೇ ಪ್ರಾಣಲಿಂಗ ಅನ್ನಿಸ್ತಾ ಇದೆ. ಆ ಚಿದಾಭರಣ ಶರಣನು ಚಿದ್ಘನಲಿಂಗವನೆರೆದು, ಅಂದ್ರೆ ಈ ಅಂಗ ಮತ್ತು ಲಿಂಗ ಇವೆರಡೂ ಬೆರೆತು ಪರಾಪರನಾದ ಪರಶಿವಯೋಗಿ ಆಗಿಬಿಡ್ತಾನೆ. ಚಿದ್ಘನಲಿಂಗದಲ್ಲಿ ಬೆರೆತು ತಾನೇ ಪರಾಪರನಾದ ಶಿವಯೋಗಿ ಆಗ್ತಾನೆ. ಹೀಗಾಗಿ ಬಂಧುಗಳೇ, ನಮಗೆ ಶಿವಯೋಗ ದಿನನಿತ್ಯದ ಇಷ್ಟಲಿಂಗದ ಮೂಲಕ ನಮ್ಮಲ್ಲಿ ಈಗಾಗಲೇ ಇರುವ ಆ ಪಂಚಮಹಾಭೂತಗಳನ್ನ ಶಿವಮಯವನ್ನಾಗಿ ಮಾಡಿಕೊಂಡಾಗ ನಮ್ಮಲ್ಲಿ ಪ್ರಾಣಲಿಂಗದ ಪ್ರತಿಷ್ಠಾಪನೆ ಆಗೋದಿದೆ. ಯಾವಾಗ ಪ್ರಾಣಲಿಂಗ ಪ್ರತಿಷ್ಠಾಪನೆ ನಮ್ಮಲ್ಲಿ ಆಗುತ್ತೋ ಆವಾಗ ಚಿದಾಭರಣ ಶರಣು ಚಿದ್ಘನಲಿಂಗವನೆರೆದು ಪರಾಪರನಾದ ಪರಶಿವಯೋಗಿಯಾಗಿ ಬಿಡ್ತಾನೆ ಅಂತಾರೆ ಶಿವಯೋಗಿಗಳು. ಮುಕ್ತಾಯಕ್ಕನವರು ಒಂದು ವಚನ ಹೇಳ್ತಿದ್ದಾರೆ, ಹುಟ್ಟುದ ತೊರೆದವಂಗೆ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗ ನಾಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮುಕ್ತಾಯಕ್ಕ ತಾಯಿಯವರ ವಚನ. ಹುಟ್ಟುದ ತೊರೆದವಂಗಿ ಊರೇನು ಕಾಡೇನು, ನಷ್ಟ ಸತ್ತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟಾತಂಗಿ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 1105. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಶರಣು ಅನ್ನಪೂರ್ಣಕ್ಕ. ಇಲ್ಲಿ ನೋಡಿ, ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು ಅಂದಾಗ ಯಾರು ನೆನಪಾಗ್ತಾ ಇದೆ ನಿಮಗೆ? ಅಜಗಣ್ಣ ಅಕ್ಕ ಮಹಾದೇವಿ ತಾಯಿಯವ್ರು ನೆನಪಾಗ್ತಾ ಇದೆಯಲ್ಲ. ಹುಟ್ಟುದ ತೊರೆದು ಬಿಟ್ರು ಅವರು. ಅವ್ರಿಗೇನು ಊರೇನು ಮತ್ ಕಾಡೇನು? ಮೈ ಮೇಲೆ ಬಟ್ಟೆ ದೇಹಾಭಿಮಾನ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಾಗ, ಅದು ನಷ್ಟವಾದಾಗ ಊರೇನು ಕಾಡೇನು? ಅದೇ ಗುರುಮಾತೆ ಅಕ್ಕ ಮಹಾದೇವಿಯರ ಹಾಗೆ ಧರಿಸಿದ ಬಟ್ಟೆಯನ್ನೇ ಬಿಟ್ಟು ಎಸೆದವರಿಗೆ ಊರೇನು ಕಾಡೇನು? ಶಿವಜ್ಞಾನದಿಂದ ಮಹಾಘನ ಲಿಂಗವೇ ತನ್ನ ನಿಜವೆಂದರಿದ ಶರಣನು ಊರೊಳಗಿದ್ದರೂ ಸಂಸಾರಿಯಲ್ಲ, ಕಾಡೊಳಗಿದ್ದರೂ ಸನ್ಯಾಸಿಯಲ್ಲ. ಮತ್ತೆ ಅವನಿಗೇನು ಕುಲ, ಜಾತಿ, ವರ್ಗ, ಪಂಥ, ಪಂಗಡ ಮುಂತಾದ ಯಾವುದೇ ದೈಹಿಕ ಭಾವನೆಗಳಿರೋಲ್ಲ. ಆತನಿಗೆ ಪುಣ್ಯ ಪಾಪಗಳ ಗೊಡವೆಯೇ ಇಲ್ಲ, ಅದಿರೋಲ್ಲ. ಅದು ಕೆಟ್ಟದು. ಹುಟ್ಟುಗೆಟ್ಟ ಆತಂಗೆ ಪುಣ್ಯವೇನು ಪಾಪವೇನು?
ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯೆಲ್ಲ ಅಜಗನ್ನ ತಂದೆ. ಅಂದ್ರೆ ಶಿವಯೋಗಿ ತನ್ನನ್ನು ತಾನು ಅರಿತಿರುತ್ತಾನೆ, ತನ್ನ ನಿಜದ ನಿಲುವನ್ನ ಆತ ಅರಿತಿರ್ತಾನೆ. ಅದನ್ನ ತಾಯಿಯವರು ಶಿವಯೋಗಿ ಹೇಗಿರ್ತಾನೆ ಅಂತ ಇಲ್ಲಿ ಹೇಳಿದರು. ಮತ್ತೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ಬರ್ತಾ ಇದೆ, ತನುತ್ರಯಗಳು. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ತನುತ್ರಯಗಳು ಸದ್ರೂಪವೊಪ್ಪ ಗುರುವಿನಲ್ಲಡಗಿ ತನು ನಿರ್ವಯಲಾಯಿತು. ಮನತ್ರಯಗಳು ಚಿದ್ರೂಪವೊಪ್ಪ ಲಿಂಗದಲ್ಲಿ ಅಡಗಿ ಮನ ನಿರ್ವಯಲಾಯಿತು. ಧನವೆಂದರೆ ಅರ್ಥ, ಅರ್ಥವೆಂದರೆ ಜೀವಾತ್ಮ, ಜೀವಾತ್ಮ ಅಂತರಾತ್ಮ ಪರಮಾತ್ಮರೆಂಬ ಆತ್ಮತ್ರಯಗಳ ಪರಮಾನಂದವೆಂಬ ಜಂಗಮದಲ್ಲಡಗಿ ಏಕಾರ್ಥವಾದವಾಗಿ ಧನ ನಿರ್ವಯಲಾಯಿತು. ಈ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಾಕಾರ ಅಡಗಿತ್ತಾಗಿ ಲಿಂಗೈಕ್ಯವಾಯಿತು ಕಾಣ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 625. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ನಪೂರ್ಣಕ್ಕ. ತನುತ್ರಯಗಳು ಅಂದ್ರೆ ಯಾವುವು? ಸ್ಥೂಲ ಸೂಕ್ಷ್ಮ ಕಾರಣ ಅಪ್ಪರೆ. ಶರಣನ ಈ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಎಂಬ 3 ಶರೀರ ತ್ರಯಗಳೇನಂತಿದಾರಲ್ಲ, ಗುರುವಿನ ಸದ್ರೂಪದಲ್ಲಿ ಅಡಗಿ ತನವು ನಿರ್ವಯಲಾಗ್ತಾ ಇದೆ, ಅಥವಾ ಕಂಪ್ಲೀಟ್ ಆಗಿ ಅದು ಗುರುವಿನಲ್ಲಿ ಅಡಗಿ ಬಿಡ್ತಾ ಇದೆ. ತನುತ್ರಯಗಳು ಸದ್ರೂಪವೊಪ್ಪ ಗುರುವಿನಲ್ಲಡಗಿ ತನು ನಿರ್ವಯಲಾಗಿತ್ತು. ಮತ್ತೆ ಮನತ್ರಯಗಳು ಅವು ಯಾವಂದ್ರೆ ಮನ, ಉನ್ಮನ, ಸನ್ಮನ ಅಂತ 3 ಮನ ಇದೆ. ಈ 3 ತ್ರಯಗಳು ಲಿಂಗದ ಚಿದ್ರೂಪದಲ್ಲಿ ಅಡಗಿದಾಗ ಮನವು ನಿರ್ವಯಲಾಗ್ತಾ ಇದೆ. ಅದು ಆಗ್ಬೇಕು ಕೂಡ. ಮುಂದೆ ಧನಕ್ಕೆ ಇನ್ನೊಂದು ಹೆಸರು ಅರ್ಥ. ಧನಕ್ಕೆ ಇನ್ನೊಂದು ಹೆಸರು ಅರ್ಥ ಅಂತ, ಅರ್ಥಶಾಸ್ತ್ರ ಅಂತಂತೀರಲ್ಲ ಹಾಗೆ. ಅರ್ಥವೆಂದರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಶಿವಗಳು? ಜೀವಾತ್ಮ. ಈ ಜೀವಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮಗಳೆಂಬ ಆತ್ಮತ್ರಯಗಳು ಪರಮಾನಂದವೆಂಬ ಜಂಗಮದಲ್ಲಿ ಅಡಗಿ ಅಥವಾ ಶಿವಾನಂದವೆಂಬ ಜಂಗಮದಲ್ಲಿ ಅಡಗಿ ಏಕಾರ್ಥವಾದಾಗ ಧನವೆಂಬುದು ಕೂಡ ನಿರ್ವಯಲಾಗ್ತಾ ಇದೆ. ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಾಕಾರ ಪರವಸ್ತುವಿನಲ್ಲಿ ಆ ಏಕಾರ್ಥವು ಆಗ ಅಡಗಿ ಲಿಂಗೈಕ್ಯವಾಯಿತು. ತನುತ್ರಯಗಳು, ಮನತ್ರಯಗಳು, ಆತ್ಮತ್ರಯಗಳು ಇವೆಲ್ಲ ಅಡಗಿ ಕೊನೆಗೆ ನಾವು ಲಿಂಗದಲ್ಲಿ ನಮ್ಮ ಅಂಗ ಅಡಗಿಸಲ್ಪಡ್ತಾ ಇದೆ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾರೆ. ಹಾಗೇನೆ ಅಕ್ಕ ಮಹಾದೇವಿ ತಾಯಿಯವರು, ಯಾಕೆ ಅಕ್ಕ ಮಹಾದೇವಿ ತಾಯಿಯವರು ಇಂಥ ಶಿವಯೋಗದ ವಚನಗಳನ್ನು ಬರೆದ್ರಂದ್ರೆ, ಶ್ರೀಶೈಲಕ್ಕೆ ಹೋಗಿ ಕೊನೆಯ ದಿನಗಳಲ್ಲಿ ಅನೇಕ ವರ್ಷಗಳವರೆಗೆ ಅವರು ಈ ಶಿವಯೋಗ ಸಾಧನೆಯನ್ನು ಮಾಡಿದರು. ಅದು ತಮಗೆ ಗೊತ್ತೂ ಕೂಡ. ಅವರ ಈ ಒಂದು ವಚನ ನೋಡಿ, ಶಿವಯೋಗದ ಕುರಿತು ಅವರು ಬರೆದಂತ ಒಂದು ವಚನ, ಲಿಂಗಾಂಗ ಸಂಘ ಸಮರಸ. ತಾಯಿಯಂದಿರಲ್ಲಿ ಒಂದು ಭಿನ್ನ ಏನಂದ್ರೆ, ಅಕ್ಕ ಮಹಾದೇವಿ ತಾಯಿಯವರು, ಈಗ ಅಕ್ಕನ ಬಳಗ ಅಂತಾರೆ, ಕದರಿ ವೇದಿಕೆ ಅಂತಾರೆ, ಅವರ ಒಂದು ವಚನಗಳ ಅಭ್ಯಸನ ಆಗ್ತಾ ಇಲ್ಲ. ಅದೊಂದು ಕೊರಗು ನನಗೆ. ಅಲ್ಲಿ ನಿಧಾನ ಹೆಸರಿಟ್ಕೊಂಡಿರೋದ್ರಿಂದ ಅಕ್ಕ ಮಹಾದೇವಿ ತಾಯಿಯವರ ಒಂದು ಹೆಸರಿಟ್ಕೊಂಡಿರಾದ್ರೂ ಕೂಡ ಅದಕ್ಕಾದ್ರೂ ಆ ಕಾರಣಕ್ಕಾಗಿ ಆದ್ರೂ ಅವರ ವಚನಗಳ ಅಧ್ಯಯನ ಆಗಬೇಕು. ಹೀಗಾಗಿ ಈ ವಚನ ನೋಡಿ ಆ ತಾಯಿಯವರ ಒಂದು ಶಿವಜ್ಞಾನದ ಮಟ್ಟ, ಅದರ ಮಹತಿ ನಿಮಗೆ ಗೊತ್ತಾಗುತ್ತದೆ. ಓದಿ ನೋಡೋಣ. ಲಿಂಗಾಂಗ ಸಂಘ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ತಾಯಿಯವರ ವಚನ. ಲಿಂಗಾಂಗ ಸಂಘ ಸಮರಸ ಸುಖದಲ್ಲಿ ಮನ ವೇದ್ಯವಾಯಿತು. ನಿಮ್ಮ ಶರಣರ ಅನುಭವ ಸಂಘದಿಂದ ಎನ್ನ ತನು ಮನ ಪ್ರಾಣ ಪದಾರ್ಥವ ಗುರು ಲಿಂಗ ಜಂಗಮಕ್ಕಿತ್ತು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾದೆನು. ಆ ಮಹಾಪ್ರಸಾದದ ರೂಪು ರುಚಿ ತೃಪ್ತಿಯ ಇಷ್ಟ ಪ್ರಾಣ ಭಾವಲಿಂಗದಲ್ಲಿ ಸಾವಧಾನದಿಂದರ್ಪಿಸಿ ಮಹಾಗಣ ಪ್ರಸಾದಿಯಾದೆನು. ಇಂತಿ ಸರ್ವಚಾರ ಸಂಪತ್ತು ಎನ್ನ ತನು ಮನ ವೇದ್ಯವಾಯಿತು. ಇನ್ನೆಲ್ಲಿಯಯ್ಯ ಎನಗೆ ನಿಮ್ಮಲ್ಲಿ ನಿರವಯವು, ಇನ್ನೆಲ್ಲಿ ಅಯ್ಯ ನಿಮ್ಮಲ್ಲಿ ಕೂಡುವುದು. ಪರಮ ಸುಖದ ಪರಿಣಾಮ ಮನ ಮೆರೆದಪ್ಪಿ, ನಾನು ನಿಜವನೈದುದು ತಾವ ಏಳ ಚನ್ನ ಮಲ್ಲಿಕಾರ್ಜುನ ಪ್ರಭುವೆ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 358. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಸೂಯಕ. ಅಕ್ಕ ಮಹಾದೇವಿ ತಾಯಿಯವರು ನೋಡಿ, ಗುರುಮಾತೆ.
ಲಿಂಗಾಂಗ ಸಂಗ ಸಮರಸ ಸುಖದಲ್ಲಿ ಮನವು ವೇದ್ಯವಾಗಿತ್ತು. ನಿಮ್ಮ ಶರಣರ ವಚನಗಳ ಅನುಭವ ಸಂಘದಿಂದ ನನ್ನ ತನು ಮನ ಪ್ರಾಣ ಇವೆಲ್ಲ ಪದಾರ್ಥವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾದೇನೆಂದು ತಾಯಿ ಹೇಳ್ತಾ ಇದ್ದಾರೆ. ಆ ಮಹಾಪ್ರಸಾದದ ರೂಪ, ರುಚಿ, ತೃಪ್ತಿಯನ್ನ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗದಲ್ಲಿ ಸಾವಧಾನದಿಂದ ನಿಧಾನವಾಗಿ ಸಮರ್ಪಿಸಿ ನಾನು ಮಹಾಘನ ಪ್ರಸಾದಿಯಾದೇನೆಂದು ಅಕ್ಕ ಹೇಳ್ತಾ ಇದ್ದಾರೆ. ಈ ಸರ್ವಾಚಾರ ಸಂಪತ್ತು ತಮ್ಮ ತನುಮನ ವೇದ್ಯವಾಯಿತೆಂದು ವರ್ಣಿಸುತ್ತಿದ್ದಾರೆ. ಈಗ ಅವರ ಮುಂದಿನ ಒಂದು ಭಾವನೆಗಳನ್ನ ಗಮನಿಸಿ. ಈ ಸಮರ್ಪಣೆಯ ನಂತರ ಪರಮನಲ್ಲಿ ಯಾವ ನಿರವಯವು ಮತ್ತೇನು ಕೂಡೋದಿದೆ? ಪರಮನಲ್ಲಿ ಹೇಗೆ ಕೂಡೋದು? ಆ ಪರಮ ಸುಖದ ಪರಿಣಾಮವಾಗಿ ಮನವು ತನ್ನ ಮೇರೆ ತಪ್ಪಿದಾಗ ನಾನು ನಿಜ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಪರಿಯನ್ನು ಹೇಳು. ಆಯ್ತೀಗೆಲ್ಲ ಆಯ್ತು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿ ಆದೆ ನಾನು. ಇನ್ನೆಲ್ಲಿಯಯ್ಯ ನನಗೆ ನಿಮ್ಮಲ್ಲಿ ನಿರವಯವು? ಇನ್ನೆಲ್ಲಿಯಯ್ಯ ನಿಮ್ಮಲ್ಲಿ ಕೂಡುವುದು? ಪರಮ ಸುಖದ ಪರಿಣಾಮ ಈಗ ಎಷ್ಟೊಂದು ಆ ಲಿಂಗಾಂಗ ಸಾಮರಸ್ಯದ ಸುಖ ಆಗಿದೆ ಅಂದ್ರೆ ಮನ ಮೇರೆ ದಿಪ್ಪಿ ಬಿಟ್ಟಿದೆ. ನಾನು ನಿಜವ ನೈದುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ ಪ್ರಭುವೆ. ಈಗೆಲ್ಲ ಮುಗಿದ್ಬಿಟ್ಟಿದೆ. ಲಿಂಗಾಂಗ ಸಾಮರಸ್ಯದ ಪರಾಕಾಷ್ಠೆಯನ್ನು ನಾನು ತಲುಪಿ ಬಿಟ್ಟಿದ್ದೀನಿ. ಈಗ ನಾನು ಎಷ್ಟೊಂದು ಮುಂದೆ ಹೋಗಿದ್ದೀನಿ ಅಂದ್ರೆ ಹೇಗೆ ಕೂಡ್ಕೊಳ್ಬೇಕು ಈಗ? ನಾನು ನಿಜವ ನೈದುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ ಅಂತ ಅವರು ಕೇಳೋ ಪರಿಯನ್ನು ನೋಡ್ಬೇಕು. ಕೇವಲ ಶಿವಯೋಗಿನಿಯಾದವರು ಮಾತ್ರ ಈ ಮಾತುಗಳನ್ನ ಆಡಬಹುದು. ಹೀಗಾಗಿ ಪರಮಾತ್ಮನು ಅನಾದಿ ಅನಂತ, ಜೀವನು ಅವನು ಅನಾದಿ ಅನಂತ. ಅವರಿಬ್ಬರು ವಸ್ತುತಃ ಅಭಿನ್ನ. ಯಾಕೆ ಹೇಳಿ? ಜೀವ ಪರಮಾತ್ಮನಿಂದಲೇ ಬಂದಿರೋನು. ಆದ್ರೆ ಏನಾಗುತ್ತೆ ನಮಗೆ? ನಾವು ಇಲ್ಲಿ ಹುಟ್ಟಿ ಬಂದ ನಂತರ ಅನವಾದಿ ಮಲ ಸಂಬಂಧದಿಂದ ನಮಗೇನಾಗುತ್ತೆ? ನಾವು ದೇವಾಂಶರಾಗಿದ್ರೂ ಕೂಡವೇ ಬದ್ಧನಾಗಿ ಕಿಂಚಿತ್ ಭಾವ ತಳಿತೀವಿ. ಎಲ್ಲಿಯೋ ಯಾರೋ ಹೇಳಿದ ವಾನಪ್ರಸ್ಥಾಶ್ರಮಗಳನ್ನ, ವರ್ಣಾಶ್ರಮಗಳನ್ನ ನಂಬಿ ಬಿಡ್ತೀವಿ. ತಾನೇ ಕಲ್ಪಿಸಿಕೊಂಡ ಈ ವಿಚಾರಗಳನ್ನ ನಂಬಿ ಅಭಿಮಾನ ಪಡ್ತೀವಿ. ನಾನು ದೊಡ್ಡ ಜಾತಿಯಲ್ಲಿ ಹುಟ್ಟಿದ್ದೀನಿ, ನನ್ನ ಕುಲ ಅತ್ಯಂತ ಶ್ರೇಷ್ಠವಾದದ್ದು, ನಾನು ಅತಿ ಶ್ರೀಮಂತ. ಈ ತರದ ಎಲ್ಲ ದುರ್ವಿಚಾರಗಳನ್ನ ನಂಬಿ ಅಭಿಮಾನ ಪಡ್ತೀವಿ. ಅದು ಅಭಿಮಾನ ಅನ್ನೋಕ್ಕಾಗೋಲ್ಲ, ದುರಭಿಮಾನವೇ ಸರಿ. ಈ ದುರಭಿಮಾನವೇ ಅವನನ್ನ ಭವಬದ್ಧಗೊಳಿಸ್ತಾ ಇದೆ. ಅದಕ್ಕೆ ಒಂದು ಪೀಠದ ಸ್ವಾಮೀಜಿಯವರು ಆದರೂ ಕೂಡವೇ ಮೇಲಿಂದ ಮೇಲೆ ಆ ನಾಲಿಗೆಯ ಮೇಲೆ ಅಷ್ಟೊಂದು ಕಠೋರವಾದ, ಕೇಳಲು ಅಸಾಧ್ಯವಾದ, ಅಸಹ್ಯವೆನಿಸುವ ಶಬ್ದಗಳು ಯಾಕೆ ಬರ್ತಾವಂದ್ರೆ ಈ ದುರಭಿಮಾನ ಭವಬದ್ಧಗೊಳಿಸ್ಬಿಡ್ತಾ ಇದೆ. ಅದು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗೋಲ್ಲ. ಹೊಲಸು ಮಾತನಾಡಿದಾಗ್ಲೇ ಅವ್ರಿಗೆ ಸಮಾಧಾನ ಹೋಗುತ್ತೆ. ದುರಭಿಮಾನ ಯಾಕೆ? ಜೀವ ತಾನು ಮರೆತು ಬಿಡ್ತಾನೆ. ನಾನು ಪರಮಾತ್ಮನ ಅಂಶ ಅನ್ನೋದೇ ಮರೆತು ಏನೇನೋ ವಿಚಾರಗಳನ್ನ ನಂಬಿ, ವಾನಪ್ರಸ್ಥಾಶ್ರಮ ಇರ್ಲಿ, ವರ್ಣಾಶ್ರಮ ಇರ್ಲಿ, ಏನೇನು ಹೆಣ್ಣು ಗಂಡು ಅನ್ನೋದಿರ್ಲಿ, ಈ ದುರಭಿಮಾನ ನಮ್ಮನ್ನ ಕಲುಷಿತಗೊಳಿಸ್ತಾ ಬಿಡ್ತಾ ಇದ್ರೆ. ಆದರೆ ಲಿಂಗಾಯತ ಧರ್ಮ, ಶರಣರ ಧರ್ಮ, ಇಲ್ಲಿ ಐಕ್ಯ ಸ್ಥಳಕ್ಕೆ ಬಂದಾಗ ಏನ್ ನೆನಪಿಡ್ಬೇಕು ಗೊತ್ತಾ? ಐಕ್ಯ ಸ್ಥಳಿಯು ಮಾತ್ರ ಶಿವಾತ್ಮ, ಸತ್ಯದರ್ಶಿ, ನಿರ್ಗುಣ, ನಿರಾಕಾರ, ನಿರಾಮಯ ಪರಶಿವನಲ್ಲಿ ಸಮರಸನಾದ ಅನುಭಾವಿ. ಯಾಕೆ? ಐಕ್ಯ ಸ್ಥಳದಲ್ಲಿ ನಿಂತು ಮಾತನಾಡುವಾಗ ಎಚ್ಚರ ವಹಿಸಬೇಕು. ಅವನಿಗೆ ಪ್ರಕೃತಿಯ ಹಾಗೂ ಗುಣಗಳ ಸಂಪರ್ಕವಿಲ್ಲ. ಹೊರಗಿನ ಜಗತ್ತಿನಲ್ಲಿ ಏನೇ ನಡೀಲಿ ಅದಕ್ಕೆಲ್ಲಕ್ಕೂ ಏನು ಸಂಬಂಧ ಪಡಕ್ ಹೋಗಲ್ಲ ಅವನು. ಆದ್ದರಿಂದ ಏನಾಯ್ತು ನೋಡಿ, ಅಷ್ಟೊಂದು ಶರಣೆಯರಲ್ಲಿ ಕೂಡಿದ್ರು. ಅವ್ರು ಯಾವ್ಯಾವ್ದೋ ಇದರಿಂದ ಬಂದಿದ್ರು. ಯಾಕೆ ಅವರೆಲ್ಲ ಮುಕ್ತರಾದ್ರು? ವರ್ಣಾಶ್ರಮಾದಿಗಳು ಅವರಿಗೆ ಬಾಧಿಸೋದಿಲ್ಲ. ಇಷ್ಟಲಿಂಗ ಪೂಜೆಯಿಂದ ಅವ್ರು ಎಲ್ಲಿಂದ ಬಂದಿದ್ರು ಅದೆಲ್ಲ ಹೋಗಿ ಕೇವಲ ಆತ ಲಿಂಗವಂತ, ಐಕ್ಯಸ್ಥಲಿ. ಅವುಗಳ ಭಾವವು ಆತನಲ್ಲಿ ಇರೋದಿಲ್ಲ. ಸದಾ ನಿರ್ಮುಕ್ತ ಅವರು. ಸದಾ ಸಂತೃಪ್ತನಾದ ಅವರು ಪಡೆಯಬೇಕಾದದ್ದು ಏನಿರುತ್ತೆ ಹೇಳಿ? ಒಬ್ಬ ಅರಸ, ಕಾಶ್ಮೀರದ ಅರಸ ಬಂದು ಇಲ್ಲಿ ಕಟ್ಟಿಗೆ ಹೊಡೆಯೋಕ್ ಶುರು ಮಾಡ್ತಾನೆ ತನ್ನ ಹೆಂಡತಿಯ ಜೊತೆಗೆ. ಅವೇ ಕಟ್ಟಿಗೆಗಳನ್ನ ತಂದು ಕಲ್ಯಾಣದ ಮಾರುಕಟ್ಟೆಯಲ್ಲಿ ಮಾರೋದಿದೆಯಲ್ಲ, ಸದಾ ಸಂತೃಪ್ತನಾದವನಿಗೆ ಮಾತ್ರ ಅದು ಸಾಧ್ಯ. ಆತ ದೇಹಧಾರಿಯಾಗಿರುವವರೆಗೆ ಕಲ್ಯಾಣಕಾರಿ ಕರ್ಮ ಮಾಡುತ್ತಲೇ ಹೋಗ್ತಾನೆ. ಶಿವಾಲೀನನಾದ ಶಿವಯೋಗಿಯನ್ನ ಈ ಷಡೂರ್ಮಿಗಳು, ನೀರಡಿಕೆ, ಹಸಿವು, ವೃದ್ಧಾಪ್ಯ, ಇವೆಲ್ಲ ಈ ಷಡೂರ್ಮಿಗಳು ಬಾಧಿಸಲಾರವು.
ಅರಿಷಡ್ವರ್ಗಗಳು ಕಾಮ ಮೋಹ ಲೋಭ ಮದ ಮತ್ಸರ ಇವು ಅವುಗಳನ್ನ ಸ್ಪರ್ಶಿಸಲಾರವು. ಅವನಲ್ಲಿ ನಾಹಂ ಕೋಹಂ ಸೋಹಂ ಅಂತ ಈ ಭಾವಗಳು, ನಾನು ಯಾರು, ನಾನು ದೇವ, ನಾನು ಭಕ್ತ, ಈ ತರದ ಯಾವ ಭಾವಗಳು ಕೂಡ ಇರೋಲ್ಲ. ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳನ್ನ ಮಾಡಿಯೇ ನನ್ನ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಶಿವನನ್ನ ಒಲಗಿಸಿಕೊಳ್ಳಬೇಕು ಅನ್ನೋ ಭಾವನೆಗಳು ಇಲ್ಲ. ಯಾಕೆ? ಈಗ ಐಕ್ಯ ಸ್ಥಳಕ್ಕೆ ಬಂದಿದ್ದಾನೆ ಅವನ ಲಿಂಗವನ್ನೇ ಅವ್ಯಾಹತವಾಗಿ ಸ್ಮರಿಸಿ ಸ್ಮರಿಸಿ ಆ ಜೀವಭಾವ ಎಲ್ಲ ನೀಗಿ ಶಿವ ಸಮರಸನಾದ ಐಕ್ಯಸ್ಥಲಿ ಶಿವಯೋಗಿಯು ಆತ ಈಗ ಏನಾಗ್ತಾ ಇದ್ದಾನೆ? ಪೂಜ್ಯನೀಯ ಮಹಾತ್ಮನಾಗ್ತಾ ಇದ್ದಾನೆ. 6 ವಿಧದ ವೈರಾಗ್ಯಗಳು ನಮ್ಮ ಒಂದು ಶರಣರು ಹೇಳ್ತಾರೆ. 1ನೇ ವೈರಾಗ್ಯ ಏನಂದ್ರೆ ಋತುಮಾನ. ಇದೇನು? ಸ್ವಂತ ಶಿವಯೋಗದ ಪ್ರಯತ್ನ ಮತ್ತು ಸದ್ಗುರುಗಳ ಪ್ರಭಾವದಿಂದ ಉತ್ಪನ್ನವಾಗುವ ವೈರಾಗ್ಯ. ಈಗ ದಿನನಿತ್ಯ ನಾವು ಚಿಂತನೆ ಮಾಡ್ತೀವಿ, ಗೊತ್ತಾಗ್ತಾ ಇದೆ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ನಿಜವಾದದ್ದು, ಯಾವುದು ಅಸತ್ಯವಾದದ್ದು. ಇದು ಅವಾಗ ಏನಾಗುತ್ತೆ? ನನಗೆ ನಿಜವಾದ ಒಂದು ಜ್ಞಾನ ಸಿಗ್ತಾ ಇದೆ. ಇಲ್ಲೊಂದು ತರ ವೈರಾಗ್ಯ ಬರ್ತಾ ಇದೆ. ವ್ಯತಿರೇಕ ಅಂದ್ರೆ ಇಂದ್ರಿಯಗಳು ಯೂಸ್ವಲಿ ಏನವು? ವಿಷಯಾಕರ್ಷಣೆಗೆ ಒಳಗಾಗ್ತಾ ಇವೆ. ಆ ಇಂದ್ರಿಯಗಳ ಮತ್ತು ಆಕರ್ಷಣೆಗಳ ನಡುವಿನ ಸಂಬಂಧವನ್ನ ತಪ್ಪಿಸ್ತದೆ ಯಾವುದು? ಈ ವ್ಯತಿರೇಕ ವೈರಾಗ್ಯ. ಅಂದ್ರೆ ಏನು? ಒಂದು ಕಣ್ಣು ಒಂದು ಆಕರ್ಷಕವಾದ ಒಂದು ವಸ್ತುವನ್ನು ನೋಡುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ತಗೊಳ್ಬೇಕು, ತಗೊಂಡು ನನ್ನ ಮನೆಯಲ್ಲಿ ತಂದಿಡಬೇಕು, ಈ ತರದ ಆಕರ್ಷಣೆಯನ್ನ. ಈಗ ಮದ್ಯದ ಅಂಗಡಿ ಇರುತ್ತೆ, ಧೂಮಪಾನ ಮಾಡ್ಬೇಕನ್ಸುತ್ತೆ, ಈ ಎಲ್ಲಾ ವಿಷಯಾಕರ್ಷಣೆಗಳಿಂದ ನಮ್ಮನ್ನ ಅದು ಬಿಡಿಸಿಬಿಡುತ್ತದೆ. ಇದು ವ್ಯತಿರೇಕದ ಒಂದು ವೈರಾಗ್ಯ. ಏಕೇಂದ್ರಿಯ ಮಾನ ಅಪಮಾನ. ಈಗ ನೋಡಿ, ದಿನನಿತ್ಯ ಮುಂಜಾನೆ ಯಾರೋ ಏನೋ ಅಂತಾರೆ, ನಮ್ಮ ನಿತ್ಯ ಜೀವನದಲ್ಲಿ ಇರ್ತಾನೆ ಅದಕ್ಕೆ ಏನು ಲಕ್ಷ್ಯ ಕೊಡೋದಿಲ್ಲ ಇವನು. ಮಾನ ಅಪಮಾನಾದಿ ದ್ವಂದ್ವ ಧರ್ಮಗಳಿಗೆ ಮನದಲ್ಲಿ ಆಶ್ರಯವೀಯದೆ ಸದಾ ಜಾಗೃತನಾಗಿರ್ತಾನೆ. ನನಗೆ ನಿನ್ನೆ ಇವ್ರು ಹೀಗಂದ್ರು, ಮೊನ್ನೆ ಹಾಗಂದ್ರು, ನನಗೆ ಇಷ್ಟೊಂದು ಮನಸ್ಸಿಗೆ ನೋವು ಮಾಡಿದ್ರು, ಏನೂ ಇಲ್ಲ. ಏಕೇಂದ್ರಿಯ. ಏನ್ ಏಕೇಂದ್ರಿಯ? ಆ ಶಿವನಲ್ಲಿ ಮನವನ್ನು ನಡುವುದೇ ಅದು ಒಂದೇ ಇಂದ್ರಿಯ ಇವನಿಗೀಗ. ವಶೀಕಾರ ಅಂತ ಒಂದು ವೈರಾಗ್ಯ ಇದೆ. ಅದೇನಂದ್ರೆ ಸರ್ವ ವಿಷಯಗಳ ಸಮೂಹದಲ್ಲಿ ತಾನು ಇದ್ರೂ ಕೂಡವೇ ಆ ವಿಷಯದಲ್ಲಿ ಮನಸ್ಸನ್ನು ಆಸಕ್ತಿಗೊಳಿಸದೆ ನಿರ್ವಿಕಾರ ಭಾವದಿಂದ ಇರ್ತಾನೆ. ಈಗ ನೋಡಿ, ಒಂದು ಪಾರ್ಟಿ ನಡೀತಾ ಇರ್ತಾ ಇದೆ, ಒಂದು ಮ್ಯಾರೇಜ್ ಪಾರ್ಟಿ, ಹಳದಿ ಅಂತಾರೆ, ಸಂಗೀತ ಅಂತಾರೆ, ಏನೇನೋ ಇರುತ್ತೆ. ಅಲ್ಲಿ ಕುಣಿತಿರ್ತಾರೆ, ಕುಣಿತಿರ್ತಾರೋ ಹಾಗೆ ಕುಣಿತಿರ್ತಾರೋ ಏನು ನನಗೆ ಗೊತ್ತಿಲ್ಲ. ಅಲ್ಲೇನಾಗಿದೆ? ನಿಮ್ನು ಕರೀತಾರೆ, ನೀವು ನರ್ತನ ಮಾಡಬೇಡಿ ಅಂತ ನಿಮ್ ಕೈ ಎಳಿತಾರೆ, ನಿಮ್ನು ಅಲ್ಲಿ ಯಾವ್ದೇನೋ ಡ್ರಿಂಕ್ಸ್ ಇಟ್ಟಿರ್ತಾರೆ ತಗೊಳ್ಳಿ ಅಂತಾರೆ. ಆದರೆ ನಾನು ನಿರ್ವಿಕಾರ ಭಾವ, ವಶೀಕಾರ. ಅಪರ ಅಂದ್ರೆ ಸತ್ವ ರಜ ತಮ, ಈ 3 ಗುಣಗಳಿಂದ ಅನೇಕ ವಿಷಯಗಳು ತೋರಿ ಬಂದಿವೆ, ಅದು ತಮಗೆ ಗೊತ್ತು. ಆ ಎಲ್ಲಾ ವಿಷಯಗಳಲ್ಲಿ ಹಾಗೂ 3 ಗುಣಗಳಲ್ಲಿ ವ್ಯಾಮೋಹ ಆತ ಇಟ್ಕೊಳ್ಳೋದಿಲ್ಲ. ಕೊನೆಯದು 6 ವರ್ಗದಲ್ಲಿ ಪರವೈರಾಗ್ಯ ಅಂದ್ರೆ ಪರಮನ ಸಾಕ್ಷಾತ್ಕಾರವಾಗಿ ಪ್ರಕೃತಿ ವಿಲಾಸದಲ್ಲಿ ಸಂಪೂರ್ಣ ಅನಾಸಕ್ತಿ ಮೂಡಿದಾಗ ಉನ್ನತವಾದ ನಿರ್ಲಿಪ್ತ ಅವಸ್ಥೆ ಸಮನಿಸುತ್ತದೆ. ಅದೇ ಪರವೈರಾಗ್ಯ ಅಂದ್ರೆ ಪರಮನಲ್ಲಿ ಲೀನವಾಗುವುದು. ಸ್ಥಿರ ವೈರಾಗ್ಯ ಹಾಗೂ ಶಿವಾನುಭವಗಳು ಶಿವಯೋಗಿಯ ಲಕ್ಷಣಗಳು. ಅವನೇನೂ ಮಾಡಿದರೂ ಕರ್ಮಗಳು ಅವನಿಗೆ ಸಂಬಂಧಿಸವು. ಅವನೀಗ ಪದ್ಮಪತ್ರದಂತೆ, ಅಂದ್ರೆ ಅದರ ಮೇಲೆ ನೀರು ಒಂದು ಹನಿ ಬಿದ್ರೂ ಕೂಡ ಅದು ಅದರ ಮೇಲೆ ಉಳಿಯೋಲ್ಲ, ಅದು ಜಾರಿ ಹೋಗಿಬಿಡ್ತಾರೆ. ಅವನೀಗ ಪದ್ಮಪತ್ರದಂತೆ ಪೂರ್ಣ ಅಲಿಪ್ತನು. ಶಿವಯೋಗಿಯು ಪರಶಿವನಲ್ಲಿ ಬೆರೆತು ಒಂದಾಗಿದ್ದಾನೆ. ಅವನ ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತವೆ, ಆದರೆ ಉಳಿದವರಂತೆ ಅವು ಅವನನ್ನು ಎಷ್ಟೂ ಬಾಧಿಸಲಾರವು. ಇಂದ್ರಿಯಗಳಿಂದ ವಿವಿಧ ಕ್ರಿಯೆ ಸಾಗಿರುವಾಗ ಆತ ಕ್ರಿಯೆಯ ಮೂಲ ಪ್ರೇರಕ ಯಾವುದು? ಅವನಲ್ಲಿ ಲಿಂಗ, ಇಷ್ಟಲಿಂಗ ಎಲ್ಲವನ್ನೂ ಆ ಕಡೆ ಹೊರಳಿಸ್ತಾನೆ ಅವನು. ಅಂದ್ರೆ ಅವನು ಕೇಳ್ತಾನೆ, ಕೇಳಿದ ಶಬ್ದ ವಿಷಯವನ್ನ ಶಕ್ತಿ ಮೂಲವಾದ ಪ್ರಸಾದ ಲಿಂಗದಲ್ಲಿ ಸಮರ್ಪಿಸುತ್ತಾನೆ. ಸ್ಪರ್ಶಿಸುತ್ತಾನೆ, ಸಮಥಿಂಗ್ ಈ ಟಚಿಸ್. ಆದ್ರೆ ಸ್ಪರ್ಶಿಸಿದ ಸ್ಪರ್ಶ ವಿಷಯವನ್ನ ಸ್ಪರ್ಶ ಶಕ್ತಿ ಮೂಲವಾದ ಜಂಗಮ ಲಿಂಗದಲ್ಲಿ ಸಮರ್ಪಿಸುತ್ತಾನೆ. ನೋಡ್ತಾನೆ, ಎಲ್ಲಾ ದೃಶ್ಯಗಳನ್ನು ನೋಡ್ತಾನೆ, ನೋಡಿದ ರೂಪ ವಿಷಯವನ್ನ ರೂಪಶಕ್ತಿ ಮೂಲವಾದ ಶಿವಲಿಂಗದಲ್ಲಿ ಸಮರ್ಪಿಸುತ್ತಾನೆ. ಆಸ್ವಾದಿಸುತ್ತಾನೆ, ಕುಡಿತಾನೆ, ತಿಂತಾನೆ, ಎಲ್ಲವನ್ನು ಸೇವಿಸುತ್ತಾನೆ. ಆದರೆ ಆ ಆಸ್ವಾಸಿದ ರಸ ವಿಷಯವನ್ನ ಆ ರಸಶಕ್ತಿ ಮೂಲವಾದ ಗುರುಲಿಂಗದಲ್ಲಿ ಸಮರ್ಪಿಸುತ್ತಾನೆ. ಆಘ್ರಾಣಿಸುತ್ತಾನೆ, ವಾಸನೆ ನೋಡ್ತಾನೆ, ಪರಿಮಳವನ್ನ ಮೂಸಿಸುತ್ತಾನೆ. ಆದರೆ ಆ ಆಘ್ರಾಣಿಸಿದ ಗಂಧ ವಿಷಯವನ್ನ ಪ್ರಾಣಶಕ್ತಿ ಮೂಲವಾದ ಆಚಾರ ಲಿಂಗದಲ್ಲಿ ಅರ್ಪಿಸುತ್ತಾನೆ. ಅದೇ ರೀತಿ ಮನನ, ನಿಶ್ಚಯ, ಸ್ಮರಣ, ಅಹಂಕಾರನ ಕ್ರಿಯೆಗಳನ್ನ ಮಾಡುವಾಗ ಆಯಾ ಕರ್ಮಗಳನ್ನ
ಮಹಾಲಿಂಗಕ್ಕೆ ಸಮರ್ಪಿಸುತ್ತಾನೆ. ಅದು ಮನನ ಇರಲಿ, ಯಾವುದಾದ್ರೂ ಒಂದು ನಿರ್ಣಯ ತಗೊಳ್ಳೋದಿರ್ಲಿ, ಯಾವುದಾದ್ರೂ ಒಂದು ಸ್ಮರಣದಲ್ಲಿ ಇಟ್ಟುಕೊಳ್ಳೋದಾಗ್ಲಿ, ಯಾವುದೇ ಅಹಂಕಾರದ ಒಂದು ಪ್ರಕ್ರಿಯೆ ಇರೋದಾಗ್ಲಿ, ಅವುಗಳನ್ನೆಲ್ಲ ಮಹಾಲಿಂಗಕ್ಕೆ ಕೊಡ್ತಾನೆ, ಅರ್ಪಿಸುತ್ತಾನೆ. ಅಂದ್ರೆ ಏನು, ಅವನೇನು ಮಾಡಲ್ಲ, ಎಲ್ಲವನ್ನೂ ತನ್ನ ದೇಹದಲ್ಲಿರುವ ಲಿಂಗಗಳ ಮೂಲಕ ಅವುಗಳಿಗೆ ಸಮರ್ಪಿಸಿಯೇನೆ ಆತ ಹೊರಗೆ ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾನೆ. ಹೀಗಾಗಿ ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳ ಪೂಜೆಯನ್ನು ಯಾಕೆ ಮಾಡ್ತೀವಂದ್ರೆ ಇವೆಲ್ಲವುಗಳ ಸಮರ್ಪಣೆಯೆಲ್ಲ ಆಗಬೇಕು. ಈ ಅರ್ಪಣೆಯೇ ಅರ್ಚನೆ, ಈ ಅರ್ಪಣೆಯೇ ಅರ್ಚನೆ. ಶಿವಯೋಗಿ ತನ್ನ ಪ್ರತಿಕ್ರಿಯೆಯಿಂದಲೂ ಪರಮನ ಆರಾಧನೆಯನ್ನೇ ಮಾಡ್ತಾ ಇರ್ತಾನೆ. ಅವನ ಜೀವನವೆಂದರೆ ಒಂದು ಅಂತವಿಲ್ಲದ ಪೂಜೆ. ಅವನು ಹೋಗ್ತಾ ಇರ್ಲಿ, ನಿಲ್ಲುತ್ತಿರಲಿ, ಜಾಗೃತನಾಗಿರ್ಲಿ, ಮಲಗಿರ್ಲಿ, ಕನಸು ಕಾಣ್ತಾ ಇರ್ಲಿ, ಏನೇ ಇರ್ಲಿ ಈ ಎಲ್ಲ ಕ್ರಿಯೆಗಳಲ್ಲಿ ಶಿವಜ್ಞಾನ ಪ್ರಕಾಶ ವ್ಯಾಪಿಸುವುದರಿಂದ ಅವನು ಸದಾ ಲಿಂಗ ಪೂಜಾ ನಿರತ ಅಥವಾ ಪೂಜಾರತ ಅಂತ ಅನಿಸ್ತಾನೆ. ನಮಗೆ ಕಾಣುವ ಜಗತ್ತು ನಾಮ, ರೂಪ ಮತ್ತು ಕ್ರಿಯಾಯುಕ್ತ, ಈ ಮೂರಕ್ಕೆ ಆಶ್ರಯನಾದವ ಪರಮಾತ್ಮ. ಅಜ್ಞಾನಿಗಳಿಗೆ ಕೇವಲ ನಾಮ, ರೂಪ ಮತ್ತು ಕ್ರಿಯೆ ಮಾತ್ರ ಕಾಣುತ್ತವೆ. ಅವುಗಳಿಗೆ ಆಶ್ರಯವಾಗಿರುವ ಪರಮನು ತೋರೋದಿಲ್ಲ. ನಾವೇನಂತೀವಿ, ಈ ಮನೆ ನಾನೇ ಕಟ್ಟಿದ್ದೀನಿ, ಇದನ್ನ ನಾನೇ ಮಾಡಿದ್ದೀನಿ. ಆದರೆ ಯಾರು ಮಾಡಿದ್ದಾರೆ ನಿಜವಾಗ್ಲೂ? ಅದು ಪರಮ ಮಾಡಿರ್ತಾನೆ. ಎಂತಲೇ ಹಾಗಂದ ತಕ್ಷಣ ನಾನು ಈ ಬಿಲ್ಡಿಂಗ್ ಅನ್ನು ನಾನೇ ಕಟ್ಟಿದ್ದೀನಿ, ಈ ಕಟ್ಟಡವನ್ನು ನಾನೇ ಕಟ್ಟಿದ್ದೀನಿ ಅಂದ ತಕ್ಷಣ ನಾವು ಬಹುಬದ್ಧರಾಗಿ ಬಿಡ್ತೀವಿ. ಇಲ್ಲ, ಇದು ನನಗೆ ಪರಮಾತ್ಮನಿಂದ ನನಗೆ ಕರುಣಿಸಲ್ಪಟ್ಟಿದೆ ಅಂದಾಗ ಅದು ನಿಜವಾದ ಅರ್ಥ. ಇಲ್ದಿದ್ರೆ ಹಾಗೆ ನಾವು ಅಂದ್ಕೊಂಡ್ರೆ ನಾನೇ ಮಾಡಿದ್ದೀನಿ, ನಾನೇ ನಿರ್ಮಿಸಿದ್ದೀನಿ ಅಂದ್ರೆ ಅಜ್ಞಾನ ಅಂಧಕಾರ ಜೀವಿಗಳು. ಶಿವಯೋಗಿ ಹಾಗಲ್ಲ. ಅಜ್ಞಾನ ರೂಪ ಕತ್ತಲೆಯಿಂದ ಹೊರಬಂದ ಅವನ ಪವಿತ್ರ ಮನಸ್ಸಿನಲ್ಲಿ ಪರಮಾತ್ಮನ ರೂಪಗಳು ಇರ್ತಾ ಇವೆ. ಅವನು ಮುಕ್ತ, ಸದಾ ಆನಂದಲೋಲ. ಜಗತ್ತನ್ನು ಆತ ನೋಡುವಾಗ ಅದರ ತುಂಬಿ ನಿಂತಿರುವ ಪರಮನನ್ನ ಆತ ವೀಕ್ಷಿಸುತ್ತಾನೆ. ಒಂದು ಸುಂದರ ಹೂವನ್ನು ನೋಡ್ತಾನೆ, ಎಷ್ಟು ಚೆನ್ನಾಗಿ ಇದು ಅರಳಿದೆ ಪರಮನ ಕೃಪೆಯಿಂದ. ಈ ತರ ಅಡಿಗೆ, ಅತ್ಯಂತ ಸ್ವಾದಿಷ್ಟವಾದ ಅಡಿಗೆಯನ್ನು ಉಂಟಾನೆ, ಅಯ್ಯೋ ಇವತ್ತು ಪರಮಾತ್ಮ ನನಗೆ ಎಷ್ಟೊಂದು ಸ್ವಾದಿಷ್ಟವಾದ ಆಹಾರವನ್ನು ಕರುಣಿಸಿದನಲ್ಲ ಪ್ರಸಾದದ ರೂಪದಲ್ಲಿ ಅಂತಾನೆ. ಹೀಗಾಗಿ ಮನಸ್ಸಿನ ಕಾರ್ಯಚಿಂತನ, ನನ್ನ ಮನಸ್ಸು ಹೇಗಿರುತ್ತೆ ಹೇಳಿ? ಚಿಂತನದಲ್ಲಿ ಎರಡು ವಿಧ. ಒಂದು ವಿಷಯ ಚಿಂತನ, ಒಂದು ದೇವ ಚಿಂತನ ಅಂದ್ರೆ ಪರಮ ಚಿಂತನ. ಅಜ್ಞಾನಿಗಳು ಹೇಗೆ ಮಾಡ್ತಾರೆ? ವಿಷಯ ಚಿಂತನದಲ್ಲಿರ್ತಾರೆ. ರಜ ತಮ ಗುಣಗಳಿಂದ ಅವರ ಮನಸ್ಸು ಮೋಹಾಂಧಕಾರದಲ್ಲಿ ಮುಳುಗಿರ್ತಾ ಇದೆ. ಶಿವಯೋಗಿ ಆತ ದೇವ ಚಿಂತನ ಮಾಡ್ತಾನೆ. ಪವಿತ್ರವಾದ ಮತ್ತು ನಿಷ್ಕಲಂಕವಾದ ಅವನ ಮನಸ್ಸಿನಲ್ಲಿ ದೇವ ಪ್ರಕಾಶ ಹರಡಿರ್ತಾ ಇದೆ. ಆದ್ದರಿಂದ ಆತ ಎಲ್ಲೆಡೆ ಪರಮಾತ್ಮನನ್ನ ಕಾಣ್ತಾ ಇದ್ದಾನೆ. ಅವನು ಚಿಂತಿಸುವುದೆಲ್ಲ ಶಿವಧ್ಯಾನ. ನಿಮ್ಗೆ ಯಾರೋ ಏನೋ ಕೆಟ್ಟಂದ್ರೂ ಕೂಡುವೆ ಅದು ಬಹುಶಃ ಶಿವನ ಲೀಲೆಯೇ ಇರಬಹುದು. ಯಾಕೆ? ಶಿವಧ್ಯಾನದಲ್ಲೇ ಇರುವುದು. ಈ ದೇಹವು ಮಂದಿರ, ಇಲ್ಲೊಂದು ಶಿವಾತ್ಮವಿದೆ. ಬುದ್ಧಿ ಮತ್ತು ಪ್ರಾಣಗಳು ಸೇವಕರು. ನಿದ್ರೆಯೇ ಸಮಾಧಿ ಸ್ಥಿತಿ, ಕಾಲ್ನಡಿಗೆಯು ಪ್ರದಕ್ಷಿಣೆ, ಮಾತು ಸ್ತೋತ್ರ. ನೋಡಿ ಈ ಶಿವಯೋಗಿಯ ಸ್ಥಿತಿ ನೋಡಿ. ಈತನ ದೇಹ ಒಂದು ಶಿವ ಮಂದಿರ, ಅದರೊಳಗಡೆ ಶಿವಾತ್ಮವಿದೆ. ಬುದ್ಧಿ ಮತ್ತು ಪ್ರಾಣಗಳು ಅವನ ಸೇವಕರು. ನಿದ್ರೆ ಅವನಿಗೆ ಶಿವಯೋಗ ನಿದ್ರೆ, ಅದು ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಕಾಲ್ನಡಿಗೆಯೇ ಪ್ರದಕ್ಷಿಣೆ. ಆತನ ಮಾತು ಯಾವಾಗಲೂ ಮಾತಾಡ್ತಿರುವಾಗ ಹಿಂದೆ ಓಂ ನಮಃ ಶಿವಾಯ ಅನ್ನೋ ಒಂದು ಸ್ತೋತ್ರ ಇರ್ತಾ ಇದೆ. ಆತನ ಎಲ್ಲಾ ಕರ್ಮಗಳು ದೇವನ ಆರಾಧನೆಗಳಾಗಿವೆ. ಆತ ನೋಡಿದುದು ಲಿಂಗ, ಸ್ಪರ್ಶಿಸುವುದು ಲಿಂಗ, ಸ್ಮರಿಸುವುದು ಲಿಂಗ. ಮಾಯೆಯ ಕ್ರೀಡೆಯನ್ನು ಸ್ಪಷ್ಟವಾಗಿ ನೋಡುತ್ತಿರುವ ಶಿವಯೋಗಿಯ ಮಾತು ಎಂದಿಗೂ ವೈಶಕವಾಗಿರೋದಿಲ್ಲ. ಅದಕ್ಕೆ ನಾವು ಮಾತಾಡುವಾಗ ಇಷ್ಟು ದಿನದ ಶಿವಯೋಗ ಮಾಡ್ಕೊಂಡಿದೀವಲ್ಲ, ನಮ್ಮ ವಿಷಯ ವೈಶಿಕವಾಗಿರ್ಬಾರ್ದು ನಮ್ಮ ಮಾತುಗಳು. ನಮ್ಮ ಮಾತುಗಳಿಗೂ ಲೌಕಿಕರ ಮಾತುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರಬೇಕು. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು ದಿನನಿತ್ಯ. ನನ್ನ ಮಾತುಗಳು ಹೇಗಿವೆ, ನನ್ನ ಸುತ್ತಮುತ್ತಲಿರುವ ಮಾತುಗಳು ಹೇಗಿದೆ, ಅವರ ಮಾತುಗಳು ಹೇಗಿವೆ, ಇಲ್ಲಿ ವ್ಯತ್ಯಾಸ ಕಾಣಬೇಕು. ನಮ್ಮ ಬಾಯಲ್ಲಿ ತಪ್ಪು ಕೂಡ ಬೈಗಡೆಗಳು ಬರಬಾರದು. ಅವನು ಸದಾ ತನ್ನ ಅಂತರಂಗದಲ್ಲಿಯ ಪರಶಿವ ಪರಂಜ್ಯೋತಿ ಆ ಶಿವ ಪರಮಾತ್ಮನಲ್ಲಿ ತನ್ಮಯನಾಗಿರ್ತಾನೆ. ಮಾತನಾಡುವ ಪ್ರಸಂಗ ಬಂದಾಗ ಆ ಶಿವಾನುಭವವನ್ನೇ ಶಬ್ದಗಳಲ್ಲಿ ಸುರೇಖವಾಗಿ ವರ್ಣಿಸ್ತಾ ಇದ್ದಾನೆ. ಅವನ ನುಡಿಯೇ ವೇದ, ಅದೇ ಆಗಮ, ಅದೇ ಶಿವಸ್ತೋತ್ರ, ಅದೇ ಲಿಂಗಸ್ತುತಿ. ಶಿವಯೋಗಿಯ ದೇಹ ಇಂದ್ರಿಯಾದಿಗಳಿಂದ ಜರುಗುವ ಕ್ರಿಯೆಗಳೆಲ್ಲ ಶಿವನ ಪೂಜೋಪಾಚಾರಗಳು. ಹೀಗಾಗಿ ನಾವು ನಿತ್ಯ ಜೀವನದಲ್ಲಿ ಕೂಡ ನಾವು ಶಿವನ ಪೂಜಾ ಉಪಚಾರ ಮಾಡ್ತಾ ಇದ್ದೀವಿ ಅನ್ನೋ ಹಾಗೆ ಕಾರ್ಯ ಮಾಡಬೇಕು. ಪುಣ್ಯ ಪಾಪಗಳ ಸೋಂಕಲ್ಲದೆ ವಾಸಿಸ್ತಾ ಇರಬೇಕು.
ಶಿವಯೋಗಿಯು ಕಾರ್ಯ ಮಾಡುವುದು ತನ್ನ ಒಡಲ ಕಳವಳಕ್ಕಲ್ಲ, ಸ್ವರ್ಗ ಸಂಪದಕ್ಕಲ್ಲ. ಆತನಿಗೆ ಮಾನ ಮರ್ಯಾದೆಗಳು ಬೇಕಿಲ್ಲ, ಕೀರ್ತಿ ಪದವಿಗಳು ಬೇಕಿಲ್ಲ. ಅವನು ಮಾಡುವುದು ಬರೀ ಲಿಂಗ ಪೂಜೆ, ಲಿಂಗ ಪೂಜೆ, ಲಿಂಗ ಪೂಜೆ. ಅವನ ಮನಸ್ಸು ಪರಮನ ನೆನಹಿನಲ್ಲಿಯೇ ಸದಾ ತೊಡಗಿರ್ತಾ ಇದೆ. ಹೀಗಾಗಿ ಇಲ್ಲಿಗೆ ಸ್ವಲ್ಪ ಒಂದು ವಿರಾಮ ತಗೊಳ್ಳೋಣ. ನಮ್ಮ ಅರಭಾವಿ ಶರಣರು ಏನೋ ಒಂದು ಪ್ರಕಟಣೆ ಹೇಳ್ತಾರೆ, ಅಲ್ಲಿ ಅವರು ಆ ಪ್ರಕಟಣೆಯಾದ ನಂತರ ಮತ್ತೆ ಮುಂದುವರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅರಭಾವಿ ಸರ್. ಸಂಸ್ಕಾರಗಳ ಸದನ ಯಾರ್ದು? ಈ ಶಿವಯೋಗಿಯ ಒಂದು ಮನೆ ಅಥವಾ ಆತನ ದೇಹ ಅಥವಾ ನಮ್ಮ ಹೃದಯ ಮಂದಿರ. ಈಗ ನೋಡಿ, ಲೌಕಿಕರ ಮನುಷ್ಯರನ್ನ ನೀವು ನೋಡಿ, ಸುತ್ತಮುತ್ತ ಇರೋರ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇವೆ. ಅವರು ಸಂಸ್ಕಾರಗಳ ಸದನ. ಯಾವ ಸಂಸ್ಕಾರಗಳು? ಸಾತ್ವಿಕ, ರಾಜಸ ಮತ್ತು ತಾಮಸ. ಅನೇಕ ಬಗೆಯ ಸಂಸ್ಕಾರಗಳಿವೆ, ತಮಗೆ ಗೊತ್ತು ಅದು. ತಾಮಸ ಸಂಸ್ಕಾರಗಳು ಆವಿರ್ಭಾವಗೊಂಡಾಗ ಜಗವು ವಿಪರೀತವಾಗಿ ಕಾಣ್ತಾ ಇದೆ. ಸತ್ಯ ಅಸತ್ಯವಾಗಿಯೂ, ಸುಖವು ದುಃಖವಾಗಿಯೂ, ಧರ್ಮ ಅಧರ್ಮವಾಗಿಯೂ, ಸಜ್ಜನ ದುರ್ಜನನಾಗಿ ಕಾಣಿಸ್ತಾನೆ. ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಯಾಕೆ? ಆತನಲ್ಲಿ ತಾಮಸ ಸಂಸ್ಕಾರಗಳು ಈಗ ಹೆಚ್ಚಾಗಿವೆ. ರಾಜಸ ಸಂಸ್ಕಾರಗಳು ಹೆಚ್ಚಾದಾಗ ಜಗವು ಸುಖ ದುಃಖಗಳ ಮಿಶ್ರವಾಗಿಯೂ, ಧರ್ಮ ಅಧರ್ಮಗಳ ಸಂಕರವಾಗಿಯೂ, ರಾಗದ್ವೇಷಗಳ ಸ್ವರೂಪವಾಗಿಯೂ, ಅನುಕೂಲ ಪ್ರತಿಕೂಲಗಳ ಭೇದ ಜ್ಞಾನಗಳ ಸಮುಚ್ಚಯವಾಗಿಯೂ, ಮಾನ ಅಪಮಾನಗಳ ದ್ವಂದ್ವವಾಗಿಯೂ ತೋರುವುದು. ಹಿ ಈಸ್ ಇನ್ ಟೋಟಲಿ ಕನ್ಫ್ಯೂಷನ್. ಏನು, ನಾನು ಹ್ಯಾಪಿ ಇದೀನಾ, ಅನ್ಹ್ಯಾಪಿ ಇದೀನೋ? ಧರ್ಮ ಅಧರ್ಮ, ಧರ್ಮವನ್ನು ತಗೊಳ್ಬೇಕೋ, ಧರ್ಮದ ಬಗ್ಗೆ ತಿಳ್ಕೊಳ್ಬೇಕೋ? ಇಲ್ಲ. ರಾಗದ್ವೇಷ ಎಲ್ಲವೂ ಅವನಲ್ಲಿ 50-50%. ಅದೇ ಶಿವಯೋಗಿಯ ಸಾತ್ವಿಕ ಸಂಸ್ಕಾರಗಳು ಆವಿರ್ಭಾವಗೊಂಡಾಗ ತಾಮಸ ಮತ್ತು ರಾಜಸ ಸಂಸ್ಕಾರಗಳು ಮೊದಲು ದುರ್ಬಲವಾಗ್ತಾ ಇವೆ. ಸತ್ವಮಯ ಸಂಸ್ಕಾರಗಳು ಅಭಿವ್ಯಕ್ತಗೊಳ್ತಾ ಇವೆ. ಜಗತ್ತು ಆತನಿಗೆ ಶಿವಮಯವಾಗಿ ಕಾಣ್ತಾ ಇದೆ. ಸತ್ಯ ಸತ್ಯವಾಗಿಯೇ, ಸುಖವು ಸುಖವಾಗಿಯೇ, ಧರ್ಮವು ಧರ್ಮವಾಗಿಯೇ ತೋರ್ತಾ ಇದೆ. ಆ ಸಾತ್ವಿಕ ಶಿವಯೋಗಿಯು ಚಿಂತಿಸುವುದೆಲ್ಲ ಶಿವನನ್ನೇ, ತನ್ನ ಇಚ್ಛೆಯಿಂದ ಅವನು ನುಡಿಯುವುದೆಲ್ಲ ಶಿವನ ನುಡಿ ಅಂತ ಅನಿಸ್ಕೊಳ್ತಾ ಇದೆ. ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಅರಭಾವಿ ಸರ್ ಬಂದಿದ್ದೀರಾ? ಅರಭಾವಿ ಸರ್, ಶಿವಾನಂದ ಅರಭಾವಿ ಸರ್. ಈಗ ಮುಂದುವರ್ಸೋಣ. ಚೆನ್ನಬಸವಣ್ಣನವರ ಒಂದು ವಚನದೊಂದಿಗೆ ನಾವು ಮುಂದುವರ್ಸೋಣ. ಆದಿ ಆಧಾರವಾಗಿ ಹೋದೆಗನ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಿ ಆಧಾರವಾಗಿ ಹೋದೆ ಘನ, ಆ ಘನವ ವೇದಿಸುವುದೇ ಮನ. ಮನವು ಮಹದಲ್ಲಿ ನಿಂದುದೇ ಭಕ್ತಿ, ಭಿನ್ನ ಭಾವಕ್ಕಿಚ್ಚೆಂದೋರದಿಹುದೇ ಆಚಾರ. ತಟ್ಟು ಮುಟ್ಟು ತಾವು ನಿರೋಧವಿಲ್ಲದಿಹುದೇ ಪೂಜೆ, ಆಶೆ ರೋಷ ಹರುಷವಿಲ್ಲದಿಹುದೇ ಪ್ರಸಾದ. ಕರ್ಣಮತನಕ್ಕಿಚ್ಛೆ ತೋರದಿಹುದೇ ಅನುಭಾವ. ಇಂತಿ ಸರ್ವಾಂಗದಲ್ಲಿ ಸಾಹಿತ್ಯವಾದ ನಿಜೈಕಂಗೆ ನಮೋ ನಮೋ ಎಂಬೆ ಕೂಡಲ ಚೆನ್ನ ಸಂಗಯ್ಯ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 758. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಚೆನ್ನಬಸವಣ್ಣವರು ಏನ್ ಹೇಳ್ತಿದ್ದಾರೆ ನೋಡಿ. ಈ ಆದಿಗೆ ಆಧಾರವಾಗಿರುವುದು ಪರವಸ್ತು. ಏನೂ ಇಲ್ಲದಂದು ಶಿವನ ಲೀಲೆ. ತಾನು ಏನೇ ನಿರ್ಮಿಸಬೇಕಂತ ಅವನಿಗೆ ಆಶಯ ಐತಲ್ಲ, ಆ ಶಿವ ಅಂದ್ರೇನೆ ಘನ. ಆದಿಯ ಆಧಾರವಾಗಿರುವುದು ಪರವಸ್ತು. ಆ ಪರವಸ್ತುವನ್ನ ಶಿವಯೋಗದಿಂದ ಅರಿಯುವುದೇ ಮನಸ್ಸು. ಆ ಘನವ ವೇದಿಸುವುದೇ ಮನ. ಆ ಮನಸ್ಸನ್ನ ಅದೇ ಪರವಸ್ತು ಎಂಬ ಮಹದಲ್ಲಿ ನಿಲ್ಲಿಸುವುದೇ ಭಕ್ತಿಯಾಗಿದೆ. ಎಲ್ಲಿದೆ ಮನವು ಮಹದಲ್ಲಿ ನಿಂದುದೇ ಭಕ್ತಿ ಅಂದಾಗ ನಾವು ಮನಸ್ಸನ್ನ ಎಲ್ಲಿ ನಿಲ್ಲಿಸಬೇಕು? ಮಹದಲ್ಲಿ ನಿಲ್ಲಿಸಬೇಕು. ಮಹದಲ್ಲಿ ಅಂದ್ರೆ ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗ. ಅರ್ಥ ಮಾಡಿಕೊಳ್ಳಬೇಕು. ಆ ಮನಸ್ಸನ್ನ ಅದೇ ಪರವಸ್ತು ಎಂಬ ಮಹದಲ್ಲಿ ನಿಲ್ಲಿಸುವುದೇ ಭಕ್ತಿಯಾಗಿದೆ. ನಾನು ಬೇರೆ ಪರಮ ಬೇರೆ ಎಂಬ ಭಿನ್ನ ಭಾವಕ್ಕೆ ಇಚ್ಛೆ ತೋರದಿರುವುದೇ ಆಚಾರವಾಗಿದೆ. ಮತ್ತೆ ಅದು ಅನ್ಕೊಳ್ಬಾರ್ದು, ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗ ಬೇರೆಯಾಗಿದೆ, ನಾನು ಬೇರೆ ಅಂತ ಈ ದ್ವೈತ ಭಾವನೆಯಲ್ಲಿರಬಾರದು. ತಟ್ಟು ಮುಟ್ಟು ತಾಗಿಸು ಎಂಬ ಯಾವ ನಿರೋಧಗಳು ಇಲ್ಲದಿರುವುದೇ ಪೂಜೆಯಾಗಿದೆ. ಈಗ ನೋಡಿ, ಈ
ಅನೇಕ ದೇವಾಲಯಗಳಲ್ಲಿ ನೀವು ನೋಡಿರಬಹುದು, ಆ ಸೇವೆ ಈ ಸೇವೆ ಆ ಸೇವೆ ನಮ್ಮಲ್ಲಿ ಈ ತರ ಯಾವುದೂ ಇಲ್ಲ. ತಟ್ಟು ಮುಟ್ಟು ತಾಗು ನಿರೋಧವಿಲ್ಲದ ಒಂದು ಪೂಜೆ ನಮ್ದು. ಇಲ್ಲಿ ಒಂದು ಕ್ರಮಬದ್ಧವಾದ ಅದೇನು ಅದು ಶಯನ, ಬೇರೆ ಮಲ್ಕೊಳ್ಳೋದು, ಆತನಿಗೆ ಊಟ ಮಾಡೋದು. ಈಗ ಮಂದಿರದ ಮಧ್ಯಾಹ್ನ ದೇವರು ಮಲಗಿರೋದ್ರಿಂದ ಆತನ ಬಾಗಿಲು ಮುಚ್ಚಿಬಿಟ್ಟಿದೆ. ಈ ತರ ಯಾವ ಒಂದು ನಿರೋಧಗಳಲ್ಲಿ ಇರೋದಿಲ್ಲ. ತಟ್ಟು ಮುಟ್ಟು ತಾಗು ನಿರೋಧವಿಲ್ಲದಿಹುದೇ ಪೂಜೆ. ಹಾಗೇನೆ ಆಶೆ ಮತ್ತು ರೋಷಗಳು ಇಲ್ಲದಿರುವುದೇ ಪ್ರಸಾದ. ಏನು? 4 ತೆಂಗಿನಕಾಯಿ ಒಡಿಸ್ತೀನಿ, ನನ್ನ ಮಗನ ನೀನ್ ಪಾಸ್ ಮಾಡಿಸು. ಆ ಒಂದು ರುದ್ರಾಭಿಷೇಕ ಮಾಡಿಸ್ತೀನಿ, ನನಗೆ ಮನೆ ಕಟ್ಟೋ ಹಾಗೆ ಮಾಡು, ಹೀಗೆ ಮಾಡು, ನನ್ನ ಮಗಳ ಮದುವೆ ಮಾಡಿಕೊಡು. ಹೇಗೆ ರೀ ಅದೆಲ್ಲ ಹೇಗೆ ಆಗುತ್ತೆ? ಆಗೋಲ್ಲ. ಆಶೆ ಮತ್ತು ರೋಷಗಳು ಇಲ್ಲದಿರುವುದೇ ಪ್ರಸಾದವಾಗಿದೆ. ಏನು ನಮಗೆ ದುಃಖವಾದಾಗ ಆ ಶಿವನ ಬಗ್ಗೆ ಎಷ್ಟೊಂದು ಕಟುವಾಗಿ ಬೈಗಳನ್ನ ಬೈಯೋದು, ಇದೆಲ್ಲ ಇಲ್ಲ. ಆಶೆ ರೋಷ ಹರುಷವಿಲ್ಲದಿಹುದೇ. ಹರುಷ ಕೂಡ ನೆನ್ಪಿರ್ಬೇಕು. ಏನೋ ನನಗೆ ಒಮ್ಮೆಲೆ ಏನೋ ಒಂದು ದೊಡ್ಡ ಸಂತೋಷದ ಒಂದು ಆದ್ರೂ ಕೂಡವೇ ಹರುಷವನ್ನು ಕೂಡ ಅತ್ಯಂತ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹರುಷವನ್ನು ಕೂಡ ನನ್ನ ನಿಯಂತ್ರಣದಲ್ಲಿರ್ಬೇಕು. ಆಶೆ ರೋಷ ಹರುಷ ಇಲ್ಲದಿಹುದೇ ಅಂತಿದ್ದಾರೆ. ಯಾಕಂದ್ರೆ ನಾವು ಯಾವುದಕ್ಕೂ ಅತ್ಯಂತ ತಟಸ್ಥರಾಗಿರ್ಬೇಕು, ಸ್ಪಂದಿಸಬಾರದು. ಆಶೆ ರೋಷ ಹರುಷ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್. ಅದೇ ಪ್ರಸಾದ ರೀ, ಅದೇ ಪ್ರಸಾದ. ಹಾಗೇನೆ ಅಂತಃಕರಣ ಚತುಷ್ಟಯಗಳಾದ ಚಿತ್ತ, ಬುದ್ಧಿ, ಮನ ಮತ್ತು ಅಹಂಕಾರಗಳ ಮಥನಕ್ಕೆ ವಿಮರ್ಶಕ್ಕೆ ತೊಡಗದೆ ನಿಶ್ಚಲವಾಗಿರ್ಬೇಕು. ಅದೇ ಶಿವಾನುಭವವಾಗಿದೆ. ಕರಣ ಮಥನಕ್ಕಿಚ್ಛೆ ತೋರದಿಹುದೇ ಅನುಭವ. ಏನು ಮನಸ್ಸೇನು ಹೇಳುತ್ತೆ? ಏನು ಇಷ್ಟಲಿಂಗ ಪೂಜೆಯಿಂದ ಅದು ಹೇಗೆ ಸಾಧ್ಯ ಆಗುತ್ತೆ? ಇದು ಕರಹಸ್ತದಲ್ಲಿ ಇಟ್ಟುಕೊಂಡು ಇಷ್ಟಲಿಂಗವನ್ನ ಇಟ್ಟುಕೊಂಡು ಮಹಾಲಿಂಗ ನೋಡಂತಾರೆ, ಜಂಗಮಲಿಂಗ ನೋಡಂತಾರೆ, ಪ್ರಸಾದ ಲಿಂಗ ನೋಡಂತಾರೆ. ಅದು ಹೇಗೆ ಸಾಧ್ಯ? ಇವೆಲ್ಲ ಕರಣ ಮಥನಕ್ಕಿಚ್ಛೆ. ಈ ತರದ ಒಂದು ಚರ್ಚೆಯಾಗಲಿ ವಿಚಾರಗಳಿಗೆ ನಮ್ಮ ಮನಸ್ಸಿನಲ್ಲಿ ನಾವು ತೊಡಗಬಾರದು. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ಅಂತ. ಯಾಕಂದ್ರೆ ವಿಚಾರಿಸಿ ನೋಡಿದರೆ ಏನೂ ಹುರಳಿಲ್ಲವಯ್ಯ. ಅದಕ್ಕೆ ಈ ಕರಣಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ಅವುಗಳ ಮಥನಕ್ಕೆ ಇಳಿಯಬಾರದು. ಮನಸ್ಸು ಹೇಳುತ್ತೆ ಎದ್ ಬಿಡೋ, ಎಷ್ಟೊತ್ತು ಕೂತ್ಕೊಂಡಿದೀಯ ಶಿವಯೋಗದಲ್ಲಿ? ಇಲ್ಲ, ಅದಕ್ಕೆ ಕೇಳಕ್ ಹೋಗ್ಬಾರ್ದು. ಕರಣಗಳು ನನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದೇ ಶಿವಾನುಭವ. ಇಂತಿ ಸರ್ವಾಂಗದಲ್ಲಿ ಶಿವ ಸಾಹಿತ್ಯವನ್ನ ಯಾರು ಅಳವಡಿಸ್ಕೊಳ್ತಾರೋ ಆತನ ನಿಜೈಕ್ಯನಿಗೆ ಚೆನ್ನಬಸವಣ್ಣನವರು ಆ ನಿಜೈಕ್ಯಂಗೆ ನಮೋ ನಮೋ ಎಂಬೇ ಕೂಡಲ ಚೆನ್ನಸಂಗಯ್ಯ ಅಂತ ಹೇಳೋದಾದ್ರೆ ತಾವು ಅರ್ಥ ಮಾಡಿಕೊಳ್ಳಿ. ಹೇಗೆ ಇರ್ತಾನೆ ಶಿವಯೋಗಿ ಅಂದ್ರೆ ತಟ್ಟು ಮುಟ್ಟು ತಾಗು ನಿರೋಧವಿಲ್ಲದಿಹುದೇ ಪೂಜೆ. ಅನೇಕ ಹೂಗಳಿಂದ ಹಾಕೋದು, ಅವನಿಗೆ ದೊಡ್ಡ ಒಂದು ರೇಷ್ಮೆ ಬಟ್ಟೆಯನ್ನು ಹಾಕೋದು, ನೀವೇನು ಅಂಥದಕ್ಕೆಲ್ಲ ಅವನು ಒಲಿಯಲ್ಲ. ತಟ್ಟು ಮುಟ್ಟು ತಾಗು ನಿರೋಧವಿಲ್ಲದಿಹುದೇ ಪೂಜೆ. ಮತ್ತೆ ನೀನು ಒಬ್ಬ ಶಿವಯೋಗಿಯಾಗಿ ನಿನ್ನಲ್ಲಿ ಆಸೆ ಇಟ್ಕೊಂಡು ಆ ಆಸೆಗಳನ್ನು ಪೂರೈಸೆಂದು ನೀನು ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ರೆ ಇಲ್ಲ, ಅದಾಗಲ್ಲ. ಹಾಗೇನೆ ಶಿವಯೋಗದಲ್ಲಿ ನಾನು ಕುಳಿತುಕೊಂಡಾಗ ನನ್ನ ವಿಪರೀತ ಕೋಪ ಯಾರ ಜೊತೆನೂ ಜಗಳಾಡಿ ಬಂದು ಕೂತ್ಕೊಂಡು ನಾನು ಲಿಂಗ ಪೂಜೆ ಮಾಡ್ಕೊಳ್ತಂದ್ರೆ ಆಗೋಲ್ಲ. ಇವತ್ತು ನಾನು ಲಿಂಗ ಪೂಜೆಯನ್ನು ಯಾಕೆ ಮಾಡ್ಕೊಳ್ತಿದ್ದೀನಿ ಅಂದ್ರೆ ನನಗೆ ನಿನ್ನೆ 1 ಲಕ್ಷ ರೂಪಾಯಿ ಬಂದಿದೆ, ಲಾಟ್ರಿ ಹತ್ತಿದೆ, ಅದಕ್ಕೆ ಹರುಷ ಪಟ್ಕೊಂಡು ನಾನು ಇವತ್ತು ಲಿಂಗ ಪೂಜೆ ಮಾಡ್ಕೊಳ್ತಿದ್ದೆ. ಇವೆಲ್ಲವನ್ನು ಬಹಿಷ್ಕಾರ ಹಾಕಿದ್ದಾರೆ ನಮ್ಮ ಶರಣರು. ಆಶೆ ರೋಷ ಹರುಷವಿಲ್ಲದಿಹುದೇ ಪ್ರಸಾದ ಅಂತ ಹೇಳ್ತಿದ್ದಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಹಾಗೇನೆ ಕರಣ ಮಥನಕ್ಕೆ ಇಳಿಯಬಾರದು. ಮನಸ್ಸು ಏನೇನು ಹೇಳುತ್ತಲ್ಲ ನಮ್ಗೆ ಅದರ ಜೊತೆ ಮಥನ ಮಾಡಕ್ ಹೋಗ್ಬಾರ್ದು. ಈ ಶಿವಯೋಗ ನಿಜವಾಗ್ಲೂ ಇದೆಯೇ? ಈ ಶಿವಯೋಗದ ಸಾಧ್ಯತೆ ಏನು? ಇದರಿಂದ ನನಗೆ ಮುಕ್ತಿ ನಿಜವಾಗ್ಲೂ ಸಿಗುತ್ತಾ? ಬೇರೆ ಏನಾದ್ರೂ ಇದೆಯೇ? ಈ ತರ ಕರಣ ಮಥನಕ್ಕೆ ನಾವು ಇಳಿಯಬಾರದು. ಹೀಗಾದಾಗ ಸರ್ವಾಂಗದಲ್ಲಿ ಸಾಹಿತ್ಯವಾದ ನಿಜೈಕ್ಯಂಗೆ ನಮೋ ನಮೋ ಅಂತ ಚೆನ್ನಬಸವಣ್ಣವರು ಹೇಳ್ತಿದ್ದಾರೆ. ಹಾಗೇನೆ ಅಲ್ಲಮ ಪ್ರಭುದೇವರ ವಚನವನ್ನು ಬರ್ತಾ ಇದೆ, ಓದಿ. ಆದಿಯಲ್ಲಿ ನೀನೇ ಗುರುವಾದ ಕಾರಣ. ಅಲ್ಲಮ ಪ್ರಭುದೇವರ ವಚನ. ಆದಿಯಲ್ಲಿ ನೀನೆ ಗುರುವಾದ ಕಾರಣ, ನಿನ್ನಿಂದ ಹುಟ್ಟಿತು ಲಿಂಗ, ನಿನ್ನಿಂದ ಹುಟ್ಟಿತು ಲಿಂಗ. ಆದಿಯಲ್ಲಿ ನೀನೆ ಲಿಂಗವಾದ ಕಾರಣ, ಆದಿಯಲ್ಲಿ ನೀನೆ ಲಿಂಗವಾದ ಕಾರಣ, ನಿನ್ನಿಂದ ಹುಟ್ಟಿತು ಜಂಗಮ,
ಆದಿಯಲ್ಲಿ ನೀನೆ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ. ಆದಿಯಲ್ಲಿ ನೀನೆ ಜಂಗಮವಾದ ಕಾರಣ, ಆದಿಯಲ್ಲಿ ನೀನೆ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ. ಆದಿಯಲ್ಲಿ ನೀನೆ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ. ಆದಿಯಲ್ಲಿ ನೀನೆ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. ನಿನ್ನಿಂದ ಹುಟ್ಟಿತ್ತು ಲಿಂಗ. ಇಂತಿ ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ ನೀನಾದ ಕಾರಣ. ಇಂತಿ ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ ನೀನಾದ ಕಾರಮ. ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ, ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ. ಆದಿಯಲ್ಲಿ ನೀನೆ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ. ನಿನ್ನಿಂದ ಹುಟ್ಟಿತು ಲಿಂಗ. ನಿನ್ನಿಂದ ಹುಟ್ಟಿತು ಲಿಂಗ. ಅದು ನೀನೇ ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿ ನೀನಾದ ಕಾರಣ. ನೀನೇ ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿ ನೀನಾದ ಕಾರಣ. ಗುಹೇಶ್ವರ ಲಿಂಗದಲ್ಲಿ ಚಂದನೆ ಲಿಂಗದ ನಿಜವ ತಿಳುಹೋ ಸಂಗನ ಬಸವಣ್ಣ. ಸಂಗನ ಬಸವಣ್ಣ. ಆದಿಯಲ್ಲಿ ನೀನೆ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ. ನಿನ್ನಿಂದ ಹುಟ್ಟಿತು ಲಿಂಗ. ನಿನ್ನಿಂದ ಹುಟ್ಟಿತು ಲಿಂಗ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಅಮರ್ಕಲಕ್ಕ, ನೀವು ಹಾಡೋದು ನಿಲ್ಸಿದ್ರೆ ಯಾಕೆ ಅನ್ಸುತ್ತೆ? ಅಷ್ಟು ಚೆನ್ನಾಗಿ ನಾನಂತೂ ಮೈ ಬರ್ತ್ ಕೂತ್ಬಿಟ್ಟಿದೆ. ಮುಂದೆ ಮುಂದೆ ಹೇಳಬೇಕು ಬಿಡು, ಅಷ್ಟೊಂದು ಸುಶ್ರಾವ್ಯವಾಗಿ ಹೀಗೆ ತನ್ಮಯವಾಗಿ ಆ ವಚನವನ್ನ ನಾವು ಹಾಡುವಾಗ ಮೊದಲು ನನಗೆ ಸಂತೋಷವಾಗಬೇಕು. ನನಗೆ ಆ ಒಂದು ಎಷ್ಟು ಸುಂದರವಾಗಿದೆಯಲ್ಲ ಈ ವಚನ ಅಂತ ಆ ಭಾವ ಬರಬೇಕು. ಅವಾಗ ಹೀಗೆ ಹಾಡೋಕ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹಾಡಿದ್ರು ಅವರು. ಬಹಳ ಸುಂದರವಾಗಿ ಹಾಡಿದ್ರು. ಯಾಕೆ ಅಂದ್ರೆ ಆ ಭಾವ ಶಿವಭಾವ. ಈಗ ವಚನಕ್ಕೆ ಬರೋದಾದ್ರೆ ಶರಣು ಅಕ್ಕ, ಈ ವಚನಕ್ಕೆ ಬರೋದಾದ್ರೆ ನೋಡಿ ಏನಾಯ್ತು. ನೂಲಿಯ ಚಂದಯ್ಯನವರು, ನಿಮ್ಗೆಲ್ಲ ಗೊತ್ತು ಅದ ಕತೆ. ಆ ಹೊಳೆಯಲ್ಲಿ ಅವರ ಲಿಂಗ ಬಿದ್ದ್ಬಿಡುತ್ತೆ. ನೀನೇ ಬಿದ್ದ್ಬಿಟ್ಟಿದೆಯಾ, ನಾನೇಕೆ ಕಟ್ಕೊಳ್ಳಿದ್ದೀನಿ ವಾಪಸ್ಸು ಅಂದಾಗ ಪಾಪ ಆ ಲಿಂಗಯ್ಯ ಅವನ ಹಿಂದೆ ಓಡೋಕ್ ಶುರು ಮಾಡ್ತಾನೆ. ಅವಾಗ ಅವನು ನೀನೇ ಬಿದ್ದಿದೆಯಾ, ನಾನೇನ್ ಕಟ್ಕೊಳ್ಳಲ್ಲ ಅಂತ. ಆ ಕತೆ ಎಲ್ಲ ಗೊತ್ತು ನೀವು. ಅದು ಎಲ್ಲಿ ತನಕ ಬಂದೆ ಅಂತ ಮಡಿವಾಳ ಮಾಚಿದೇವರು ಈ ಚಂದಯ್ಯ ಅವ್ರನ್ನ ಕರ್ಕೊಂಡು ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ ಪ್ರಭುದೇವರು, ಇಲ್ಲಪ್ಪ ಅದು ಹಾಗಲ್ಲ, ಇಷ್ಟಲಿಂಗ ಅಂದ್ರೆ ಅದು ಹಾಗೆ ನೀನ್ ಮಾಡೋಕ್ಕಾಗೋಲ್ಲ. ಯಾಕೆ? ಈ ಇಷ್ಟಲಿಂಗದ ಮಹತ್ವವನ್ನ ಸ್ವಲ್ಪ ಅವನಿಗೆ ಹೇಳು ಸಂಗನ ಬಸವಣ್ಣ. ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ ಲಿಂಗದ ನಿಜವ ತಿಳುಹು ಸಂಗನ ಬಸವಣ್ಣ ಅಂತ ಸಂಗನ ಬಸವಣ್ಣನವರಿಗೆ ಒಂದು ಕೋರುವ, ಒಂದು ವಿನಂತಿಸುವ ವಚನವಿದು. ಏನು? ಗುರುದೇವರು ಆದಿಯಲ್ಲಿ ಗುರುವಾದ ಕಾರಣ ಅವರಿಂದ ಹುಟ್ಟಿತ್ತು ಈ ಲಿಂಗ. ನನ್ನ ಕರಹಸ್ತದಲ್ಲಿ ಏನು ಈ ಇಷ್ಟಲಿಂಗ ಇದೆಯಲ್ಲ, ಆದಿಯಲ್ಲಿ ಬಸವಣ್ಣನವರೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಕರಹಸ್ತದಲ್ಲಿರುವ ಲಿಂಗ ಅಂದ್ರೆ ಅದೊಂದು ಕರಿಯ ಗೋಲಾಕಾರದ ವಸ್ತು ಅಲ್ಲ ರೀ.
ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. ಬರೇ ಲಿಂಗ ಅಷ್ಟೇ ಅಲ್ಲ, ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ. ಆದಿಯಲ್ಲಿ ನೀನೇ ಜಂಗಮವಾದ ಕಾರಣ ಸರ್ ನನ್ ಕೋಸ್ಟ್ ಮಾಡ್ರವ ದಯವಿಟ್ಟು. ಲೀಲಾವತಿ ಅವರೇ ಕೋಸ್ಟ್ ಮಾಡ್ರಿ ದಯವಿಟ್ಟು. ಅವ ನನ್ ಕೋಸ್ಟ್ ಮಾಡ್ರಿ ದಯವಿಟ್ಟು. ಲೀಲಾವತಿ ತಾಯಿ ಸುಮಂಗ್ಲ ಅವರೇ, ಸುಮಂಗ್ಲ ತಾಯಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ರಿ. ಲೀಲಾವತಿ ಅವರೇ ನನ್ ಕೋಸ್ಟ್ ಮಾಡ್ರಿ ದಯವಿಟ್ಟು. ಸುಮಂಗ್ಲ ಅಕ್ಕ, ಲೀಲಾವತಿ ಅವರೇ ನನ್ ಕೋಸ್ಟ್ ಮಾಡ್ರಿ ತಾಯಿ. ಸುಮಂಗ್ಲ ಅವರೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ ತಾಯಿ? ಕೋಸ್ಟ್ ಮಾಡ್ರಿ ಲೀಲಾವತಿ ಅವ. ಸರ್ ನೀವು ಪ್ರಕಟಣೆ ಮಾಡ್ತೀರಾ ಸರ್? ಮಾಡ್ಬಿಡ್ತೀರಾ? ಮಾಡ್ತೇನೆ ತೋರಿ ಸರ್, ಮಾಡಿ ಮಾಡ್ತೇನೆ. ಮಾಡಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು, ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಕರೆ ಬಂದಿದ್ದರ ನಿಮಿತ್ತವಾಗಿ ನಾನು ಇಲ್ಲಿಂದ ನಿರ್ಗಮನವಾಗ್ಬೇಕಾಯ್ತು. ಅದು ಆಟೋಮೆಟಿಕ್ ಆಗಿ ಕೋಹಾಸ್ಟ್ ಅನ್ನೋದು ಹೋಗ್ತದೆ. ಕೋಹಾಸ್ಟ್ ಹೋಯ್ತು ಅಂತಂದ್ರೆ ಎಲ್ಲ ಈ ಅನುಭವಗೋಷ್ಠಿಗೆ ತೊಂದರೆ ಆಗ್ತದೆ. ಅದನ್ನ ಮ್ಯಾನೇಜ್ ಮಾಡ್ತಿರ್ತೇನೆ, ವ್ಯವಸ್ಥಾಪನೆ ಮಾಡ್ತಿರ್ತೇನೆ. ಅದ್ ಪ್ರಮಾದ ಆಗಿ ಹೋಗ್ಬಿಟ್ಟು ಶರಣು ಶರಣಾರ್ಥಿ, ಕ್ಷಮ ಇರಲಿ ಸರ್. ಈಗ ಏನಂದ್ರೆ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಕಳಿಸಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಸಹಿತ ಆ ಲಿಂಕ್ ಮೇಲೆ ಬಟನ್ ಒತ್ತಿದಾಗ ತಾವು ದಯವಿಟ್ಟು ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಬೇಕಂತ ತಮ್ಮಲ್ಲಿ ನಾನು ಸದ್ಭಕ್ತಿಯಿಂದ ಕೇಳ್ಕೊಳ್ತೇನೆ. ಮಿಕ್ಕಿದಂತೆ ಕೆಲವೊಂದಿಷ್ಟು ಸಮಿತಿಯಲ್ಲಿ ತಮ್ಮ ಸೇವಾ ಕಾರ್ಯ ಏನು ಎಂಬುದರ ಬಗ್ಗೆ ಮುಂಬರುವ ದಿನಮಾನದಲ್ಲಿ ನಾವು ಚರ್ಚೆ ಮಾಡೋಣ. ನಿಮ್ಮೆಲ್ಲರಿಗೂ ಕಾರ್ಯ ಹಂಚಿಕೆ ಮಾಡೋಣ. ನನಗೂ ಒಂದು ಕಾರ್ಯ ಇದೆ, ತಮ್ಮೆಲ್ಲರಿಗೂ ಕಾರ್ಯ ಆಗಿರ್ಬೇಕು ಅಂತ ನಾನು ಕೆಲವೊಂದಿಷ್ಟು ತಮ್ಮ ಜೊತೆ ಆಪ್ತವಾಗಿ ಮಾತಾಡೋಣ. ಈಗ ಸರ್ ಮುಂದುವರಿಸ್ತಾರೆ. ಈ ಸದ್ಭಾವನ ತಾವು ದಯವಿಟ್ಟು ಆಲಿಸ್ಬೇಕೆಂದು ವಿನಂತಿಸ್ಕೋತೀನಿ. ಎಲ್ಲರಲ್ಲಿ ಒಂದು ಇದು ಏನಂದ್ರೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಇದಾದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಕೇಳೋರು ಪಾಪ ಎಷ್ಟೊಂದು ತನ್ಮಯರಾಗಿ ಕೇಳ್ತಾ ಇರ್ತಾರೆ. ನಾನು ಹೇಳೋರು ಒಂದು ಓಘದಲ್ಲಿ ಹೇಳ್ತಾ ಇರ್ತೀವಿ. ಈ ವಚನ ನಿರ್ವಚನ ಮಾಡೋದಂದ್ರೆ ಅದು ಒಂದು ಈಗ ಈ ತಾಯಿಯವರು, ಅಮರಕಲಾ ತಾಯಿಯವರು ಹೇಗೆ ಹಾಡಿದ್ರಲ್ಲ, ಹಾಗೇನೆ ಈ ವಚನದ ಅರ್ಥ ಹೇಳುವಾಗೂ ಕೂಡ ನಾವು ಬೇರೆ ಲೋಕಕ್ಕೆ ಹೋಗಿರ್ತೀವಿ. ನಿಮ್ದೇನಾದ್ರೂ ಡಿಸ್ಟರ್ಬೆನ್ಸ್ ಶುರು ಆದ್ರೆ ದಟ್ ಕಟ್ಸ್ ಅವರ್ ಥಾಟ್ಸ್. ಹಾಗೆ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಿಮ್ ಕೈ ಮುಗಿದು ಕೇಳ್ತಾ ಇದ್ದೀನಿ. ಈಗ ಈ ಸುಂದರವಾದ ವಚನದ ಅರ್ಥ ಹೇಳುವಾಗ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಏನಾಗುತ್ತೆ, ಅಪ್ಪ ಯಾಕಿದೆಲ್ಲ ಬೇಕಾಗಿದೆ ಅಂತ ಅನ್ಸುತ್ತೆ. ಹಾಗೆ ಮಾಡ್ಕೊಳ್ಬೇಡಿ. ಅತ್ಯಂತ ಶ್ರಮದಿಂದ ಈ ವಚನಗಳನ್ನ ಆಯ್ದು ಇಲ್ಲೆಲ್ಲ ಟೈಪ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋದು ಯಾಕೆ ಗೊತ್ತಾ? ನನಗೂ ಅದರಲ್ಲಿ ಆನಂದ ಸಿಗುತ್ತೆ, ನಿಮಗೂ ಒಂದು ಆನಂದ ಸಿಗುತ್ತೆ ಅಂತ ಒಂದೇ ಭಾವನೆಯಿಂದ ನೀವು ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಅದು ಆದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ದಯವಿಟ್ಟು ನಿಮ್ಮ ಅನ್ಮ್ಯೂಟ್ ಆಗಿದೆಯೋ ಇಲ್ಲ ಅಂದ್ರೆ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಬಾಗ್ಲ ಹಾಕೊಂಡು ಕೇಳ್ತಾ ಇರ್ರಿ. ದಯವಿಟ್ಟು ಇದನ್ನ ಪಾಲಿಸ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಹೀಗಾಗಿ ಚಂದಯ್ಯನವರಿಗೆ ಈ ಇಷ್ಟಲಿಂಗ ಅಂದ್ರೆ ಏನು ಅಂತ ಹೇಳ್ಬೇಕಾಗಿತ್ತು ಅಲ್ಲಂಪ್ರಭುದೇವರಿಗೆ. ಯಾರು ಅವ್ರಿಗೆ ಸೂಕ್ತ ವ್ಯಕ್ತಿ ಅದನ್ನ ಹೇಳೋಕೆ? ಹೀಗಾಗಿ ನಮ್ಮ ಕರಹಸ್ತದಲ್ಲಿರುವ ಇಷ್ಟಲಿಂಗ ಏನು ಅಂತ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ವಚನದ ಮೂಲಕ ಬಸವಣ್ಣನವರಿಗೆ ಕೋರುತ್ತಾ ಇದ್ದಾರೆ ನಮ್ಮ ಅಲ್ಲಮ ಪ್ರಭುದೇವರು. ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ, ಆ ಲಿಂಗ ನೀನೇ ಆದ ಕಾರಣ ನಿನ್ನಿಂದ ಹುಟ್ಟಿತು ಜಂಗಮ, ನೀನೇ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತು ಪ್ರಸಾದ, ಆದಿಯಲ್ಲಿ ನೀನೇ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತು ಪಾದೋದಕ, ಇಂತಿ ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ ನೀನೇ ಆದ ಕಾರಣ. ನಮ್ಮ ಮಡಿವಾಳ ಮಾಚಿದೇವರು ಕೂಡ ನೀವು ಆ ವಚನದಲ್ಲಿ ನೋಡಿರ್ಬಹುದು, ಎತ್ತೆತ್ತ ನೋಡಿದಲತ್ತತ್ತ ಬಸವನೆಂಬ ಬಳಿ. ಅದರಲ್ಲೂ ಇದೆಲ್ಲ ಬರ್ತಾ ಇದೆ. ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಇವೆಲ್ಲ ಗುರುದೇವರೇ ಕಾರಣ ಅಂತ ಅವರು ಹೇಳ್ತಾರೆ. ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ ಯಾರು? ಗುರುದೇವರು. ಅದು ಕಾರಣ ನೀನೇ ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿಯು ನೀನೇ ಆದೆ. ಅದು ಕಾರಣ ಈ ಇಷ್ಟಲಿಂಗವೆಂದರೆ ಏನು ಅಂತ ಹೇಳು ಈ ಚಂದಯ್ಯನಿಗೆ. ಅದನ್ನ ಹಾಗೆ ನಾನು ಬಿಟ್ಬಿಡ್ತೇನೆ ಅನ್ನೋಕ್ಕಾಗೋಲ್ಲ, ಅದರ ನಿಜವಾದ ಅರ್ಥವನ್ನ ನೀನು ಹೇಳು ಅಂತ ಅಲ್ಲಮರು ಬಸವಣ್ಣನವರಿಗೆ ಕೋರಿಕೊಂಡಂತ ವಚನವಿದು. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು.
ದೇಶಿಕೇಂದ್ರ ಸಂಗನ ಬಸವಯ್ಯನವರ ಒಂದು ವಚನದಲ್ಲಿ ಪೃಥ್ವಿ ಅಂಶವನ್ನಳಿದು ಚಿತ್ ಪೃಥ್ವಿಯಂಗವಾಗಿ ವೃತ್ಯಾಚಾರ ನೆಲೆಸುತ್ತದೆ ಆಚಾರಲಿಂಗ ಸಂಬಂಧ. ಅಂದ್ರೆ ಏನು? ನಾವು ಆಚಾರಲಿಂಗದ ಪೂಜೆ ಮಾಡ ತಕ್ಷಣ ವೃತ್ಯಾಚಾರ ನಮ್ಮಲ್ಲಿ ನೆಲೆಸಿಸಬೇಕು. ಅಪ್ಪುವಿನ ಅಂಶ ಬಾಡಿದು ಚಿದಪ್ಪುವೆ ಅಂಗವಾಗಿ ಘನಾಚಾರ, ಅದು ಪುಲ್ಲಿಂಗ ಸಂಬಂಧ. ಅಗ್ನಿಯ ಅಂಶ ಆಡಿದು ಚಿದಗ್ನಿಯ ಅಂಗವಾದಾಗ ಶಿವಾಚಾರ, ಶಿವಲಿಂಗ ಸಂಬಂಧದಲ್ಲಿ ಶಿವಾಚಾರ. ವಾಯುವಿನ ಅಂಶ ಬಳಿದು ಚಿದ್ವಾಯುವೆ ಅಂಗವಾಗಿ ಸದಾಚಾರ ನೆಲೆಸಿದಾಗ ಜಂಗಮಲಿಂಗ ಸಂಬಂಧ. ಆಕಾಶದ ಅಂಶ ಬಡಿದು ಚಿದಾಕಾಶವೇ ಅಂಗವಾಗಿ ಲಿಂಗಾಚಾರ ನೆಲೆಸುತ್ತದೆ ಪ್ರಸಾದಲಿಂಗ ಸಂಬಂಧ. ಇನ್ನೂ ಪಂಚಾಚಾರ ಪಂಚತತ್ವ ಒಳಿದುಳಿದು ನೆಲೆಸಿ ಪಂಚಲಿಂಗ ಸಂಬಂಧವಾದಲ್ಲಿ ಆತ್ಮನ ಅಂಶವ ನಳಿದುಳಿದು ಸರ್ವಾಚಾರ ಸಂಪತ್ತು ನೆಲೆಸಿ ಮಹಾಲಿಂಗ ಗುರು ನಿರಂಜನ ಚನ್ನಬಸವಲಿಂಗ ಸಂಬಂಧವಾಯಿತು ಅಂತ ನಮ್ಮ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳ್ತಾ ಇದ್ದಾರೆ. ಹಾಗೇನೆ ಎನ್ನ ಪೃಥ್ವಿ ಸಂಬಂಧ ವಳಿಸಿ ಇದನ್ನು ಅದೇ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಏನು? ಎನ್ನ ಪೃಥ್ವಿಯ ಸಂಬಂಧವನ್ನಳಿಸಿ ಚಿತ್ ಪೃಥ್ವಿಯಲ್ಲಿ ತನ್ನ ತೋರಿ ಸಲುಹಿದನು. ಎನ್ನ ಅಪ್ಪು ಸಂಬಂಧವನ್ನಳಿಸಿ ಚಿದಪ್ಪುವಿನಲ್ಲಿ ತನ್ನ ತೋರಿ ಸಲುಹಿದನು. ಎನ್ನ ವಾಯು ಸಂಬಂಧವನ್ನಳಿಸಿ ಚಿದ್ವಾಯುವಿನಲ್ಲಿ ತನ್ನ ತೋರಿ ಸಲುಹಿದನು. ಎನ್ನ ಆಕಾಶ ಸಂಬಂಧವನ್ನಳಿಸಿ ಚಿದಾಕಾಶದಲ್ಲಿ ತನ್ನ ತೋರಿ ಸಲುಹಿದನು. ಎನ್ನಾತ್ಮ ಸಂಬಂಧವನ್ನಳಿಸಿ ಚಿದಾತ್ಮದಲ್ಲಿ ತನ್ನ ತೋರಿ ಸಲುಹಿದನು. ಎನ್ನ ಸ್ಥೂಲಾಂಗ ಸಂಬಂಧವನ್ನಳಿಸಿ ತ್ಯಾಗಾಂಗವೆನಿಸಿ ತನ್ನ ತೋರಿ ಸಲುಹಿದನು. ಹಾಗೇನೆ ಎನ್ನ ಸೂಕ್ಷ್ಮಾಂಗ ಸಂಬಂಧವನ್ನಳಿಸಿ ಭೋಗಾಂಗನೆನಿಸಿ ತನ್ನ ತೋರಿ ಸಲುಹಿದನು. ಎನ್ನ ಕಾರಣಾಂಗ ಸಂಬಂಧವನ್ನಳಿಸಿ ಯೋಗಾಂಗವನೆನಿಸಿ ತನ್ನ ತರುಹಿ ಸೋಲಿಸಿದನು ಅಂತ ಎನ್ನ ಸರ್ವಾಂಗ ಸಂಬಂಧವನ್ನಳಿಸಿ ಸರ್ವಾಂಗದಲ್ಲಿ ಸರ್ವಾಚಾರ ಸಂಪತ್ತು ತೋರಿ ಸಲುಹಿದ ಅಂದಾಗ ಇಲ್ಲಿಯ ಲಿಂಗಗಳನ್ನ ಗುರುತಿಸಬೇಕು. ನಾನು ಕೇಳ್ತೀನಿ, ನೀವು ಹೇಳಿ. ಎನ್ನ ಪೃಥ್ವಿ ಸಂಬಂಧವನ್ನಳಿಸಿ ಪೃಥ್ವಿಯಲ್ಲಿ ತನ್ನ ತೋರಿ ಸಲುಹಿದನು ಅಂದಾಗ ಯಾವ ಲಿಂಗ? ಆಚಾರಲಿಂಗ. ಎನ್ನ ಅಪ್ಪು ಸಂಬಂಧವನ್ನಳಿಸಿ ಚಿದಪ್ಪುವಿನಲ್ಲಿ ತನ್ನ ತೋರಿಸಲು ಇದನಂದಾಗ ಗುರುಲಿಂಗ. ಎನ್ನ ವಾಯು ಸಂಬಂಧವನ್ನಳಿಸಿ ಚಿದ್ವಾಯುವಿನಲ್ಲಿ ತನ್ನ ತೋರಿಸಲು ಇದೆನಂದಾಗ ಜಂಗಮಲಿಂಗ. ಎನ್ನ ಆಕಾಶ ಸಂಬಂಧವನ್ನಳಿಸಿ ಚಿದಾಕಾಶದಲ್ಲಿ ತನ್ನ ತೋರಿಸಲು ಇದೆನೆ ಅಂದಾಗ ಪ್ರಸಾದಲಿಂಗ. ಎನ್ನ ಆತ್ಮ ಸಂಬಂಧವನ್ನಳಿಸಿ ಚಿದಾತ್ಮನಲ್ಲಿ ತೋರಿಸಲು ಇದೆನೆ ಅಂದಾಗ ಯಾವ ಲಿಂಗ? ಮಹಾಲಿಂಗ. ಎನ್ನ ಸ್ಥೂಲಾಂಗ ಸಂಬಂಧವನ್ನಳಿಸಿ ತ್ಯಾಗಾಂಗವೆನಿಸಿ ತನ್ನ ತೋರಿಸಲು ಇದನಂದಾಗ ಯಾವ ಲಿಂಗ? ನಿಷ್ಕಲಲಿಂಗ. ಎನ್ನ ಸೂಕ್ಷ್ಮಾಂಗ ಸಂಬಂಧವನ್ನಳಿಸಿ ಭೋಗಾಂಗವನೆನಿಸಿ ತನ್ನ ತೋರಿಸಲು ಇದನಂದಾಗ ನಿಶೂನ್ಯಲಿಂಗ. ಎನ್ನ ಕಾರಣಾಂಗ ಸಂಬಂಧವನ್ನಳಿಸಿ ಯೋಗಾಂಗವೆನಿಸಿ ತನ್ನ ತೋರಿಸಲು ಇದೀನಿ ಅಂದಾಗ ನಿರಂಜನಲಿಂಗ. ನೋಡಿ, ಇಷ್ಟಿದೆ ನೋಡಿ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಆ ವಚನದ ಅರ್ಥ ಏನು? ಪೃಥ್ವಿ ಚಿತ್ಪೃಥ್ವಿಯಾಗಿ ಅಲ್ಲಿ ಭೃತ್ಯಾಚಾರ ಆಚಾರಲಿಂಗ, ಅಪ್ಪು ಚಿದಪ್ಪುವಾಗಿ ಘನಾಚಾರ ಗುರುಲಿಂಗ, ಅಗ್ನಿ ಚಿದಗ್ನಿ ಶಿವಾಚಾರ ಶಿವಲಿಂಗ, ವಾಯು ಚಿದ್ವಾಯುವಾಗಿ ಸದಾಚಾರ ಜಂಗಮಲಿಂಗ, ಆಕಾಶ ಚಿದಾಕಾಶ ಆಗಿ ಲಿಂಗಾಚಾರ ಪ್ರಸಾದಲಿಂಗ, ಆತ್ಮ ಚಿದಾತ್ಮವಾಗಿ ಸರ್ವಾಚಾರ ಮಹಾಲಿಂಗ ಅಲ್ಲದೆ ಸ್ಥೂಲಾಂಗ ತ್ಯಾಗಾಂಗ ಇಷ್ಟಲಿಂಗ ನಿಷ್ಕಲಲಿಂಗ, ಸೂಕ್ಷ್ಮಾಂಗ ಭೋಗಾಂಗ ಪ್ರಾಣಲಿಂಗ ನಿಶೂನ್ಯಲಿಂಗ, ಕಾರಣಾಂಗ ಯೋಗಾಂಗ ಭಾವಲಿಂಗ ಅಂದ್ರೆ ನಿರಂಜನಲಿಂಗ. ಇನ್ನೊಂದಿದೆ ಆಚಾರಲಿಂಗ ಮತ್ತು ಗುರುಲಿಂಗ ಅಂದ್ರೆ ಇವೆರಡೂ ಕೂಡಿ ಯಾವ ಲಿಂಗ ಆಗ್ತಾ ಇದೆ? ನಿಷ್ಕಲಲಿಂಗ. ಶಿವಲಿಂಗ ಜಂಗಮಲಿಂಗ ಕೂಡಿ ನಿಶೂನ್ಯಲಿಂಗ, ಪ್ರಸಾದಲಿಂಗ ಮಹಾಲಿಂಗ ಕೂಡಿ ನಿರಂಜನಲಿಂಗ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಒಂದು ಅಧ್ಯಯನ ಮಾಡೋಣ. ಈಗ ನಿಮ್ಗೆಲ್ಲ ಕೇಳ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ. ಏನಂದ್ರೆ ಇಷ್ಟಲಿಂಗದ ಆರೈಕೆಯನ್ನ ನಾವು ಮಾಡಬೇಕು ಅಲ್ವಾ? ಇಷ್ಟಲಿಂಗವೇ ನಮಗೆ ಸರ್ವಸ್ವವಾಗಿದೆ. ಅದರ ಮೂಲಕ ನಾವು ಶಿವಯೋಗ ಮಾಡ್ತಾ ಇರೋದ್ರಿಂದ ನಾನು ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು. ಅದನ್ನ ತಾವು ತಾಯಂದಿರಿ ಬಹಳ ಜನ ಇದ್ದೀರಿ. ಇಲ್ಲಿ ಎಷ್ಟು ಜನರ ಹತ್ರ ಹೊಲಿಗೆ ಯಂತ್ರ ಇದೆ ಮನೆಯಲ್ಲಿ, ಅಥವಾ ಹೊಲಿಗೆ ಏನ್ ಮಾಡ್ತಾ ಇದ್ದೀರಿ? ಯಾರ್ಯಾರು ಮಾಡ್ತಾ ಇದ್ದೀರಿ? ಯಾರ ಮನೆಯಲ್ಲಾದ್ರೂ ಮಾಡ್ತಾ ಇದ್ದೀರಾ? ತಾಯಂದಿರು ಯಾರಾದ್ರೂ ಮನೆಯಲ್ಲಿ ಏನಾದ್ರೂ ಹೊಲಿಗೆ ಯಂತ್ರ ಇದೆಯಾ? ಯಾರಾದ್ರೂ ಮಾಡ್ತಿದ್ರೆ ಸ್ವಾನುಭಾವದ ನೆಲೆಯಲ್ಲಿ ಒಂದು ಕಳಕಳಿಯ ವಿವಂತಿ. ಇವತ್ತಿನಿಂದ ಯಾರು ಮಾಡ್ತಾ ಇದಿರಲ್ಲ, ಯಾರ ಮನೆಯಲ್ಲಿ ಈ ಹೊಲಿಗೆ ಯಂತ್ರ ಇದೆ, ಇಷ್ಟಲಿಂಗದ ಒಂದು ಆರೈಕೆಯನ್ನು ನಾವು ಮಾಡ್ಬೇಕಾಗ್ತಾ ಇದೆ. ನಾನು ಗಮನಿಸಿದ ಹಾಗೆ ಯಾಕೋ ಭಕ್ತರು ಅಂದ್ರೆ ನಾವೆಲ್ಲ ನನ್ನನ್ನು ಹಿಡ್ಕೊಂಡೆ ಆ ಇಷ್ಟಲಿಂಗವನ್ನು ಇರಿಸುವ ಒಂದು ಚೀಲವನ್ನಾಗ್ಲಿ ಅಥವಾ ಅದಕ್ಕೆ ಹೊದಿಸುವ ಪಾವಡವನ್ನಾಗ್ಲಿ ಯಾಕೋ ಒಂದ್ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ.
ಅವ್ನ್ ನೋಡ್ಬೇಕು ನೀವು. ದಿವಸ ಅದನ್ನ ಕೆಲವರು ಬದಲಾಯಿಸೋದಿಲ್ಲ, ವಾಸನೆ ಬರುತ್ತಾ ಇರುತ್ತೆ. ಯಾಕಂದ್ರೆ ಅದು ಎದೆ ಮೇಲೆ ಇರೋದ್ರಿಂದ ಬೆವರಿನ ವಾಸನೆ ಇರುತ್ತೆ. ನಾವು ದಿನನಿತ್ಯ ಹೇಗೆ ನಮ್ಮ ಬಟ್ಟೆಗಳನ್ನ ಬದಲಾಯಿಸ್ತೀವೋ ಹಾಗೆ ಆ ಇಷ್ಟಲಿಂಗದ ಮೇಲೆ ಹಾಕಿರುವ ಒಂದು ಉದಕ ಪಾವಡ ಅಂತ ಕರೀತಾರೆ, ಆ ಇರಿಸೋ ಲಿಂಗ ಚೀಲಾನು ಕೂಡ ನಾವು ಬದಲಾಯಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು 5 ನಿಮಿಷ ಇದನ್ನ ನೀವು ಆಲಿಸ್ಬೇಕು. ಮತ್ತೆ ಯಾರು ತಾಯಂದಿರು ಈ ಹೊಲಿಗೆ ಯಂತ್ರ ಇಟ್ಕೊಂಡಿದಿರಲ್ಲ, ಅದನ್ನ ಚೆನ್ನಾಗಿ ಇವತ್ತಿನ ಒಂದು ವಿಡಿಯೋ ನೋಡ್ಕೊಂಡು, ಚಿತ್ರಗಳನ್ನ ನೋಡ್ಕೊಂಡು ತಾವು ಹೊಲಿದು ಎಲ್ಲ ಭಕ್ತರಿಗೆ ಅದನ್ನ ಯು ಚಾರ್ಜ್ ಇಟ್, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಹೇಳಿ ಇಡೀ ಸ್ವಾನುಭಾವದ ನೆಲೆಯಲ್ಲಿ, ಅಥವಾ ನಾವು ಅದನ್ನ ಫೇಸ್ಬುಕ್ ನಲ್ಲಿ ಎಲ್ಲ ಹಾಕಿ ಅದರಿಂದ ಒಂದು ವ್ಯವಹಾರವನ್ನ ಕೂಡ ಮಾಡ್ಕೊಳ್ಬಹುದು. ನೀವು ಅದನ್ನು ಕೂಡ ತಾವು ಉದಕ ಪೌಡರ್ನ ಹೇಗೆ ಹೊಲಿಬಹುದು, ಲಿಂಗ ಚೀಲವನ್ನ ಹೇಗೆ ನಾವು ನಿರ್ಮಿಸಬಹುದು, ಅದನ್ನು ಹೇಗೆ ತಯಾರಿಸಬಹುದು ಅನ್ನೋದನ್ನ ಸ್ವಲ್ಪ ಚಿಂತನೆ ಮಾಡೋಣ. ಇದು ಕೇವಲ ಚಿಂತನೆ. ತಾವು ಅದರ ಬಗ್ಗೆ ಚರ್ಚೆ ಮಾಡಿ ಇದು ಹೀಗ ಹಾಗೆ ಅಂತ ಕೇಳಿ ಒಂದು ಒಂದು ಅಂತಿಮ ರೂಪವನ್ನ ಅದಕ್ಕೆ ನಾವು ಕೊಡೋಣ. ಈಗ ಸ್ವಲ್ಪ ನೋಡಿ, ಇದು ಉದಕ ಪಾವಡ. ಇದೇನ್ ಮಾಡ್ಬೇಕು, ಸುಮ್ನೆ ಒಂದು ಹೊಸ ಬಟ್ಟೆನ ತಗೊಂಡು ಚೌಕಾಕಾರವಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬಾರ್ದು. ಅದಕ್ಕೆ ಯಾವಾಗ್ಲೂ ಇದ್ರ ಹೀಗೆ ದಂಡೆ ಅಂತಿರಲ್ಲ ನೀವು, ಇಟ್ಟಿದೆ ಪೆರಿಫೆರಿ ಇದೆ, ನೀವು ವಸ್ತ್ರ ಇರುತ್ತಲ್ಲ ಅದು ಕೊನೆಗೆ ಹೀಗೆ ಹೊಲಿದಿರ್ಲೇಬೇಕು. ನೀವು ಹಾಗೇನೆ ಒಂದು ಬಟ್ಟೆನೆ ಹಾಕೊಳ್ಳಲ್ಲ, ನೀವು ಅಂಗಿ ಹೊಲಿಸ್ಕೊಳ್ತೀರಾ, ಏನಾದ್ರೂ ಬಟ್ಟೆಗಳನ್ನ ಹೊಲಿಸ್ಕೊಳ್ತೀರಾ, ಅದೇ ರೀತಿ ಲಿಂಗ ಏನಿಗೂ ಕೂಡ ನೋಡಿ, ಈ ಬಟ್ಟೆನ ಯಾವಾಗ್ಲೂ ಈ ಕೊನೆ ಏನಿದೆಯಲ್ಲ ಇದು ಎಲ್ಲ ಕಡೆ ಹೊಲ್ದಿರ್ಬೇಕಿದು. ಇದಕ್ಕೆ ಉದಕ ಪೌಡ ಅಂತಾರೆ. ನಾವ್ ಏನ್ ಮಾಡ್ತಾ ಇದೀವಿ, ಸಾಮಾನ್ಯವಾಗಿ ಹೊಸ ಬಟ್ಟೆನ ಒಂದು ಚೌಕಾಕಾರವಾಗಿ ಕಟ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಲಿಂಗವನ್ನ ಇರಿಸೋಕ್ ಶುರು ಮಾಡ್ತೀವಿ. ಇಲ್ಲ ಅದನ್ನೇನ್ ಮಾಡ್ಬೇಕು, ಕರವಸ್ತ್ರವನ್ನ ನಾವು ಹೇಗೆ ನಾವು ಹ್ಯಾಂಡ್ ಕರ್ಚೀಫ್ ಅನ್ನು ಹೇಗೆ ಯೂಸ್ ಮಾಡ್ತೀವಿ ಹೇಳಿ, ಅದು ಚೆನ್ನಾಗಿ ಹೊಲಿದಿರ್ತೀವಿ ಈ ಕೊನೆಗೆಲ್ಲ, ಹಾಗೇನೆ ಇದನ್ನು ಕೂಡ ಹೀಗೆ ಹೊಲಿದು ಮಧ್ಯದಲ್ಲಿ ಇಷ್ಟಲಿಂಗವನ್ನ ಇಡಬೇಕು. ಇದಕ್ಕೆ ಉದಕ ಪೌಡ ಅಂತ ಕರೀತಾರೆ. ಹೀಗೆ ಇಟ್ಕೊಳ್ಬೇಕು. ಅದನ್ನ ಇಟ್ಕೊಂಡು ನೋಡಿ, ಈ ಓಂ ಅಂತ ಏನ್ ಬರ್ದಿರುತ್ತಲ್ಲ ಅದು ನಿಮಗೆ ಎದೆಗೆ ಹತ್ಬೇಕು. ಆ ಲಿಂಗದ ಮೇಲೆ ಓಂ ಬರ್ದಿರೋದು ಅದು ಎದೆ ಕಡೆ, ನಿಮ್ಮ ಕಡೆ ಇರಬೇಕು. ಓಂ ಹೊರಗಡೆ ಮಾಡಬಾರ್ದು. ಮಾಡಿಕೊಂಡು ಈ ತರ ಇಟ್ಕೊಂಡು ಮಧ್ಯದಲ್ಲಿ ಈ ತರ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಚೀಲದಲ್ಲಿ ಹಾಕಿಕೊಳ್ಳಬೇಕು. ಚೀಲವನ್ನು ಹೊಲಿಯೋದು ಹೇಗೆ, ನಾನ್ ಮಾಡ್ಕೊಂಡಿದ್ದೇನೆಂದ್ರೆ, ಈ ಲಿಂಗದ ತಳ ಏನಿದೆಯಲ್ಲ ಅದು ಈ ಒಂದು ಸರ್ಕಲ್ ನಲ್ಲಿ ಇಲ್ಲಿ ಕೂತ್ಕೊಳ್ಬೇಕದು. ಲಿಂಗ ಯಾವಾಗಲೂ ಅದು ಅಡ್ಡ ಹಾಗೆ ಈಡ್ಡ ಹಾಗೆ ಆ ತರ ಇಲ್ಲ, ಅದು ಯಾವಾಗಲೂ ಅದರ ತಳ ಕೆಳಮುಖವಾಗಿಯೇ ಇರಬೇಕು, ತುದಿ ಶೃಂಗಮುಖ ಈ ಕಡೆ ಮೇಲೆಯಾಗಿಯೇ ಇರಬೇಕು. ಅದಕ್ಕಾಗಿ ಲಿಂಗ ಚೀಲವನ್ನ ಹೇಗೆ ಹೊಲಿಬಹುದು ಅಂದ್ರೆ ನೋಡಿ, ಈಗ ಲಿಂಗದ ತಳದ ಅಳತೆ ಹಾಗೆ ಒಂದು ಇಲ್ಲಿ ಒಂದು ವರ್ತುಳ ಮಾಡಬೇಕು. ಆ ಚೀಲದ ಕೊನೆಗೆ ಒಂದು ವರ್ತುಳ ಮಾಡಬೇಕು. ನಿಮ್ಮ ಲಿಂಗದ ಸೈಜ್ ಮೇಲೆ ಇದಕ್ಕೆ ಎಷ್ಟು ಅಂತರ ನೋಡಿ, ಅದು 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಎಷ್ಟೇ ಇರ್ಲಿ, ಅದನ್ನ ಮಾಡ್ಕೊಂಡು ಈ ವೃತ್ತ ಏನಿದೆಯಲ್ಲ ಇದಕ್ಕೆ ಇನ್ನೊಂದು ಬಟ್ಟೆ ಹಾಕಿ ಈ ತಳವನ್ನ ಗಟ್ಟಿ ಮಾಡ್ಕೊಳ್ಬಹುದು, ಅಥವಾ ಹಾಗೇನೆ ಒಂದೇ ಇಟ್ಕೊಂಡು ಇದನ್ನ ಪೂರ್ತಿಯಾಗಿ ಹೊಲ್ಕೊಳ್ಬೇಕು. ಅಂದ್ರೆ ಈ ವೃತ್ತದಲ್ಲಿ ನಮ್ಮ ಲಿಂಗಯ್ಯ ನೆಲೆಸೋನಿದ್ದಾನೆ, ಅಲ್ಗಾಡೋದಿಲ್ಲ. ಹಾಗೇನೆ ಇದು ಪೂರ್ತಿಯಾಗಿ ಇದನ್ನ ಮಾಡ್ಕೊಂಡು ಹೀಗೆ 2 ರೇಖೆಗಳನ್ನ ಹೊಡೆದು ಇದನ್ನು ಹೊಲ್ಕೋಬೇಕು. ಇದರಲ್ಲಿ ನಮ್ಮ ಶಿವದಾರ ಅಥವಾ ನಾವೇನ್ ದಾರವನ್ನು ಪೋಣಿಸ್ಕೊಳ್ಳೋದಿದೆಯಲ್ಲ, ಕುತ್ತಿಗೆ ಹಾಕೊಳ್ಳೋದು ಇಲ್ಲಿ ಬರೋದಿದೆ, ಅದನ್ನ ಹೊಲಿದ್ಕೊಳ್ಬೇಕು. ಹೀಗೆ ನೋಡಿ, ಈ ತರ ಚೀಲ ತಯಾರಾಗುತ್ತೆ. ಈ ತರದ ಚೀಲಗಳನ್ನು ಹೊಲಿತಾರೆ. ಆದ್ರೆ ಇದು ಚೆನ್ನಾಗಿರುತ್ತೆ ನೋಡಿ, ಒಂಥರ ಈ ಪರ್ಸ್ ಸ್ಪ್ರಿಂಗ್ ಅಂತ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ಈ ತರ ಹಾಕೊಂಡು ಇಲ್ಲಿ ಅದು ಶಿವದಾರ ಅಂತ ಸಿಗುತ್ತೆ, ಅನೇಕ ಮಠಗಳಲ್ಲಿ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ, ಇದು ಗಟ್ಟಿಯಾಗಿರುತ್ತೆ. ಅದನ್ನ ಹೀಗೆ ಪೋಣಿಸಿ ಇಲ್ಲಿ ನಮ್ಮ ಲಿಂಗಯ್ಯ ಕೂತ್ಕೊಂಡು ಇದನ್ನ ನೀವು ಕೊರಳಲ್ಲಿ ಕಟ್ಕೊಂಡ್ರೆ ಇಲ್ಲಿ ಲಿಂಗಯ್ಯ ಭದ್ರವಾಗಿ ಉಳಿತಾನೆ ಅಂತ ಇಟ್ಕೊಳ್ಳೋಣ. ತಾವು ಇದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಚಿಂತನೆ ಇದ್ರೆ ಮಾಡಿ, ಇವತ್ತಿನ ಶಿವಯೋಗದ ಬಗ್ಗೆನೂ ಮಾತಾಡಿ, ಏನಾದ್ರೂ ಸಲಹೆ ಸಂದೇಹ ಸೂಚನೆ ಇದ್ರೆ ಮುಂದಿನ ಸಾರಿ ನಾವು ಏಕಭಾಜನ ಸ್ಥಳ ಅಂತ 91ನೆಯ ಸ್ಥಳಕ್ಕೆ ಹೋಗೋರಿದ್ದೀವಿ. ಇಲ್ಲಿಗೆ ನಾನು ಇಲ್ಲಿಗೆ ನಿರ್ಗಮಿಸುತ್ತೇನೆ. ತಮಗೆ ಏನಾದರೂ ಸಲಹೆ ಸಂದೇಹ ಸೂಚನೆ ಇದ್ರೆ ಕೇಳಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಶರಣಾರ್ಥಿ ಸರ್. ಹೇಳಿ ಸರ್. ಸರ್ ನಾ ಮಾತಾಡ್ರಿ ಒಂಚೂರ ಮಾತಾಡ್ರಿ ಸರ್. ಈಗ ಶರಣಾರ್ಥಿಗಳು. ಶರಣು ಅಕ್ಕ. ರೇವಣ್ ಸಿದ್ದಪ್ಪ ಪಾಟೀಲ್ ಬರ್ರಿ. ಓಕೆ ಸರಿ. ಬಂಧುಗಳೇ, ಇವತ್ತು ಏನ್ ಸರ್ ಕೊನೆಗೆ ಹೇಳಿದ್ರಲ್ಲ, ಇದರ ಮುಂದಿನ ಭಾಗ ನಂದು ಏನಂದ್ರ, ಈ ಚೀಲ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಎಷ್ಟು ಮಾಡಿರ್ಬೇಕು ಚೀಲ ಇಂಥವ್ ಸೆಟ್ ಎಷ್ಟು ಮಾಡ್ಕೊಂಡಿರ್ಬೇಕು? ಕನಿಷ್ಠ ಪಕ್ಷ 4 ಇರ್ಬೇಕು. ಎಲ್ಲರೂ ಹೊಂಟ್ರ 1 ಇರ್ಬೇಕು.
ಮನ್ಯಾಗ 2 ಸರ್ ಇರ್ಬೇಕು ಸರ್ ಒಂದ್ ನಿಮಿಷ, ನಿಮ್ಮಲ್ಲಿ ಎಷ್ಟು ಅಂಗಿಗಳದಾವಲ್ಲ, ತಾಯಂದಿರಲ್ಲಿ ಎಷ್ಟು ಸೀರೆಗಳದಾವಲ್ಲ ಅಷ್ಟು ಚೀಲ ಇರ್ಬೇಕು ಸರ್. ಅಲ್ಲ ನಾನ್ ಹೇಳಕತ್ತಿದ್ರಿ BPL ಹೇಳತ್ತೇನ್ರಿ ಸರ್, ಬಿವರ್ ಪಾವರ್ಟಿ ಲೈನ್ ಕನಿಷ್ಠ 4 ಸರ್ ಇರ್ಬೇಕ್ರಿ ಇದಕ್ಕೆ ಅವ್ರು. ಎಷ್ಟು ಖರ್ಚು ಬರ್ತದ್ರಿ? ನಾ ಕೊಡ್ತೇನೆ ಯಾರಿಗ್ ಬೇಕು ಅವ್ರಿಗೆ ಹೇಳಿದ್ರಿ, ಅದಕ್ಕೆ ಖರ್ಚು ಬರ್ತದ ಸರ್. BPL ಎಲ್ಲೈತಿ ಅಲ್ರಿ APL. ನಾ ಏನ್ ಹೇಳತ್ತೇನ್ರಿ ಸರ್, ಇನ್ ಮುಂದಿಂದ ಏನೈತ್ರಿ ಸರ್, ಹಾ ಇವ್ರಿ 4 ಅಲ್ರಿ ಸರ್, ಒಂದ್ ಮ್ಯಾಗ 1 ವರ್ಷ ತಯಾರದಾರ ನಿಮ್ಗ್ ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. ಇಲ್ಲ ಇಲ್ಲ ಅದನ್ನ ಅದಕ್ಕೆ ಸರ್ ಇದು ಚರ್ಚಿಸಲಾಗದ ವಿಷಯ ಅಂತ ಇವತ್ತು ತಗೊಂಡ್ ಬಂದೇನ್ ಸರ್. ಮತ್ತೊಂದ್ ಸರ್, ನೀವು ಇದು ಎಲ್ಲರದು ಸ್ವಲ್ಪ ಅದನ್ನ ತೆಗೆದು ವಾಸನೆ ನೋಡ್ರಿ ಸರ್, ಅವ್ರು ಅದನ್ನ ಚೀಲ ತೆಗೆದು. ನೀವು ಸ್ಮೂತ್ ಆಗಿ ಹೇಳತ್ತೀರಿ ಸರ್, ನಾವೊಂದಿಟ್ಟು ರಫ್ ಆಗಿ ಹೇಳ್ತೇನೆ. ಈಗ ನಾವು ಒಂದು ಮುಖದ ಮ್ಯಾಗ ಹಚ್ಕೊಳ್ತಕ್ಕಂತ ಕಾಸ್ಮೆಟಿಕ್ಸ್ ಮಟೀರಿಯಲ್ ಮತ್ತೆ ನಾವು ನಮ್ಮ ಅಂಗಸರಂಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನ ನಾವು ಇಡಾಕೆನೆ ಒಂದು ಬ್ಯಾಗ ಮಾಡ್ಕೊಂಡಿದೀವಿ ಅಂದ್ಮೇಲೆ, ಇಂಥದಕ್ಕೆ ಒಂದು ಪ್ಲೇಟು, ಒಂದು ಪಾದೋದಕ್ ಬಟ್ಲ, ಒಂದು ಮಜ್ಜನ ವಾಟೆ, ಒಂದು ಸಣ್ಣ ಪ್ಲೇಟ, ಒಂದು ಲಿಂಗವಸ್ತ್ರ, ಒಂದು ಲಿಂಗದ ಚೀಲ, ಒಂದು ಭಸ್ಮದ ಡಬ್ಬಿ, ಇದು ಯಾಕೆ ನಮ್ಮೆಲ್ಲರ ಚೀಲೊಳಗಿರಂಗಿಲ್ಲ? ಮನೆಯಿಂದ ಹೊಸ್ಲ ದಾಟ್ತೀವಿ ಅಂದ್ರೆ ನಮ್ಮ ಈ ಚೀಲದಾಗ ಇವು ಪರಿಕರಗಳು ಇರ್ಬೇಕು ಬೇಡ? ನಾನ್ ಮಾತ್ರ ಎಲ್ಲೇ ಹೋಗ್ಲಿ ಇಷ್ಟನ್ನ ಮಾತ್ರ ನಾನು ಬೇಸಿಕ್ ಆಗಿ ತಗೊಂಡ್ ಹೋಗ್ತೀನಿ. ನಾನು ಯಾವ ಊರಾಗ ಹೋದ್ರೂ ಸಹಿತ ಇನ್ನೊಂದನ್ನ ಬಳಸಂಗಿಲ್ಲ. ಅಕಸ್ಮಾತ್ ಅತ್ತಿಂದತ್ತ ಸ್ಕೂಲ್ನಿಂದ ಹೋಗುವಂತ ಪ್ರಸಂಗಗಳು ಏನಾದ್ರೂ ಎರಿಗೆ ಬಂದ್ರ ಅಲ್ಲಿ ಹೋದ ಬಳಸ್ಕೊತೇನೆ ಇನ್ನೊಂದನ್ನ, ಅದು ಫ್ರೆಶ್ ಆಗಿ ನಾ ಬಳಸ್ಕೊತಿರ್ತೇನೆ. ಅದಕ್ಕಾಗಿ ದಯವಿಟ್ಟು ಕನಿಷ್ಠ ಪಕ್ಷ ಇಟ್ಟು ಮಟೀರಿಯಲ್ ನಮ್ಮ ಹತ್ರ ಇರ್ಲೇಬೇಕು. ಇದು ಕಾಮನ್ ಒಬ್ಬ ಭಕ್ತನಿಗೆ ಇರ್ಬೇಕಾಗಿರ್ತಕ್ಕಂಥ ಒಂದು ನೀತಿ ಸಂಹಿತೆ. ಇದು ಲಿಂಗವಂತನ ನೀತಿ ಸಂಹಿತೆ, ಇದು ಕೋಡ್ ಆಫ್ ಕಂಡಕ್ಟ್. ಇದನ್ನ ನಾವು ಪಾಲಿಸ್ಲಿಲ್ಲ ಅಂತಂದ್ರೆ ಕೆಮ್ಮನೆ ಉಪಚಾರನೆ ಮಾಡಿ ಎತ್ತ ಕೆಟ್ಟರು. ತನ್ನ ಆಶ್ರಯ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತಾ ಮಾಡ್ಕೋಬೇಕಾಗಿರ್ತಕ್ಕಂಥ ಲಿಂಗ ಪೂಜೆ ಪರಿಕರಗಳನ್ನ ಇನ್ನೊಬ್ರ ಕಡೆಯಿಂದ ನೀವು ತಗೊಂಬರತ್ತ ಅಂತಂದ್ರ, ಇನ್ನೊಬ್ರ ಕಡೆಯಿಂದ ಬಳಸ್ಕೊಂಡ್ರ ಶಿವ ಮೆಚ್ತಾನೇನು? ಅದಕ್ಕಾಗಿ ಲಿಂಗ ಪೂಜೆಗೆ ಏನೇನ್ ಬಳಸ್ಕೊಳ್ತೀವಿ? ಅಪ್ಪರೇ ಹಂಗ ಒಂದ್ ಸಣ್ಣ ನೀರಿನ ಬಾಟ್ಲಿನೇ ಇರ್ಬೇಕು, ಬೇರೆ ಸಪರೇಟ್ ಆಗಿ. ಹಾ, ನೀರ್ ಬಾಟಲ್ನು ಇರ್ಬೇಕು. ಅದಕ್ಕಾಗಿ ನಾವೆಲ್ಲ ಇಟ್ಕೊಂತೇವಣ್ಣ, ನಾವೆಲ್ಲ ಇಟ್ಕೊಂಡಿದೀವಿ ನೋಡ್ರಿ. ನಾವೆಲ್ಲ ಇರ್ತದೆ. ಮಾಡ್ಕೊಂಡಿದೀವಿ ನಾವೆಲ್ಲ ವಸ್ತ್ರಗಳು, ರುದ್ರಾಕ್ಷಿ, ಆಮೇಲೆ ಎಲ್ಲಾ ಪೂಜೆ ಸಾಮಾನು ಸೆಟ್ ಎಲ್ಲಾ ಇಟ್ಕೊಂಡಿವಿ ಅಣ್ಣ ರೀ. ನಾವು ಶಿವಮೊಗ್ಗದಾಗ ಆಲ್ಮೋಸ್ಟ್ ಸುಮಾರು ನಾವು ಶರಣರೆಲ್ಲ ಎಲ್ಲೇ ಹೋದ್ರು ಪೂಜೆ ಸಾಮಾನು ಸೆಟ್ ಎಲ್ಲ ತಗೊಂಬರ್ತೀವಿ. ಅಲ್ಲಿ ಮಲ್ಲೂರು ಅದೆಲ್ಲ ತಗೊಂಬಂದಾಗೆಲ್ಲ ನೋಡಿ ಖುಷಿ ಪಟ್ರಿ, ಹೇಳಿದ್ರು ನೀವೆಲ್ಲ ಇಟ್ಕೊಂಡಿರಾ ಅಂತ. ಹ್ಞೂನ್ರಿ, ನಾವು ಮಾತಾಜಿ ಹೇಳ್ಕೊಟ್ಟಾಳಿಂದ ಎಲ್ಲಾ ಕಡೆಗೆ ಹೋದಾಗ ನಾವ್ ಇಟ್ಕೊಂತೀವಿ ಆ ತರ ಬಾಕ್ಸ್ ಎಲ್ಲ ಇರುತ್ತೆ ಅಂತ. ನಾನು ಮಾತಾಜಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಪಿತಾಜಿಗಳ ಬಗ್ಗೆ ಮಾತಾಡಕತ್ತೀನಿ. ದಯವಿಟ್ಟು ಇದು ಅನ್ವಯ ಯಾರಿಗಾಗ್ಬೇಕೋ ಅವ್ರಿಗೆ ಆಗತ್ತೆ, ದಯವಿಟ್ಟು ಕೇಳಿಸ್ಕೊಡ್ರಿ ಅಷ್ಟೇನೆ. ನಿಮ್ಗೆ ಯಾರಿಗೆ ಅನ್ವಯ ಆಗೋದಿಲ್ಲೋ, ಅನ್ವಯ ಆಗದೇ ಇದ್ದವ್ರಿಗೆ ಅನ್ವಯ ಆಗೋದೇ ಇಲ್ಲದು. ಅದಕ್ಕಾಗಿ ಅನ್ವಯ ಯಾರಿಗೆ ಆಗ್ಬೇಕಾಗಿದೆ ಅದು ಅವ್ರಿಗೆ ಆಗತ್ತೆ. ದಯವಿಟ್ಟು ನನ್ಗೆ ಗೊತ್ತಿದೆ, ನಮ್ಮ ನುಡಿಗಡನದಲ್ಲಿ ಇದ್ದಿರ್ತಕ್ಕಂಥ ಸ್ವಾನ್ಭಾವನಲ್ಲಿ ಇದ್ದಿರ್ತಕ್ಕಂಥ ಅನೇಕ ಶರಣರು ಈ ವಿಷಯದಲ್ಲಿ ಸ್ವಾವಲಂಬಿಯಾಗಿದ್ದಾರೆ. ಇನ್ನು ಸ್ವಾವಲಂಬಿಯಾಗಿ ಯಾರಿಲ್ಲೋ ಸ್ವಲ್ಪ ಪರಾವಲಂಬಿ ಆಗ್ಬೇಡಿ ಅಂತಕ್ಕಂಥದ್ದು ನಾನು ಭಿನ್ನ ಮಾಡ್ಕೋತಾ ಇದ್ದೀನಿ. ಕಾಮನ್ ಆಗಿ ಸಾಮಾನ್ಯವಾಗಿ ನಾನು ಇದನ್ನ ಭಿನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಈ ಕಡೆ ಗಮನ ಹರಿಸಿ. ಇದ್ರ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಲೇಟ್ ತೆಗಿಯೋ ಸಿಸ್ಟಮ್ ಆಗ್ಲಿ, ಲಿಂಗೋಸ್ತರ ತಂತ ಅದನ್ನ ತೊಳಿತಕ್ಕಂಥ ಸಿಸ್ಟಮ್, ಲಿಂಗದ ಬಾಹ್ಯ ಕ್ರಿಯೆಗಳು, ಲಿಂಗಕ್ಕೆ ಬಳಸ್ತಕ್ಕಂಥ ಪರಿಕರಗಳು ಸಹಿತ ಲಿಂಗಯ್ಯನ ಕ್ರಿಯೆ ಎಂದು ಯಾರು ಭಾವಿಸುತ್ತಾರೋ ಅವರಿಗೆ ನಮ್ಮ ಶರಣಾರ್ಥಿಗಳು. ಇಷ್ಟೇ ಹೇಳಬಲ್ಲೆ ಸರ್. ಸಂಪಾದನೆ ಮಾಡೋಣವಾ? ಇಲ್ಲ, ಒಂದೇ ನಿಮಿಷ. ಆ ಲಿಂಗ ವಸ್ತ್ರ, ಲಿಂಗದ ಚೀಲಗಳನ್ನು ಸರ್ ನಮ್ಮ ಸ್ವಾನುಭವದ ನೆಲೆಯಿಂದ ತಾಯಂದಿರು ಯಾರಾದ್ರೂ ಅದನ್ನ ಮಾರಾಟದ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ ದಯವಿಟ್ಟು ಎಲ್ಲಾ ಸದಸ್ಯರು ದಯವಿಟ್ಟು ತಗೊಳ್ಳಿ. ನಾನು ಇದು ನೋಡಿದಾಗ ಅದು ಮಾರಗವರು 50 ರೂಪಾಯಿ ಅದೆಲ್ಲ ಮಾಡ್ತಾರೆ. ಚೆನ್ನಾಗಿರೋ ಬಟ್ಟೆ ತಗೊಳ್ಳಿ, ಎಲ್ಲಾರು ಕೊಂಡು ತಗೊಳ್ಳೋಣ. ಇಲ್ಲಿ ಎಷ್ಟು 60 ಜನ ಇದೀವಲ್ಲ, ಎಲ್ಲಾ ಲಿಂಗ ವಸ್ತ್ರ ಆಗ್ಲಿ, ಲಿಂಗದ ಚೀಲ ಆಗ್ಲಿ, ಇಲ್ಲಿ ಯಾರ್ಯಾರ ಹತ್ರ ಹೊಲಿಗೆ ಯಂತ್ರ ಇದೆಯಲ್ಲ, ಆ ಸುಂದರವಾದ ಚೀಲಗಳನ್ನ ಮತ್ತು ಲಿಂಗದ ವಸ್ತ್ರಗಳನ್ನ ತಾವು ತಯಾರಿ ಮಾಡಿ ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಮಾರುಕಟ್ಟೆಗಳಲ್ಲೆಲ್ಲ ತಗೊಳ್ಳೋದು ಬೇಡ, ನಾವೇ ತಯಾರು ಮಾಡ್ಕೊಂಡು, ಯಾರ ಹತ್ರ ಇದೆಯಲ್ಲ ಹೊಲಿಗೆ ಯಂತ್ರ, ದಯವಿಟ್ಟು ಹೊಲದೊಲ್ದು ಅದನ್ನ ಇಲ್ಲಿ ಹಾಕಿ, ಗ್ರೂಪ್ನಲ್ಲಿ ಹಾಕಿ, ಅರ್ಭಾವಿ ಶರಣರಿಗೆ ಹೇಳಿ, ಎಲ್ಲಾದ್ರೂ ಕಮ್ಮಟಕ್ಕೆ ಬರುವಾಗ ತಗೊಂಡ್ ಬರ್ತಾ ಇರ್ರಿ. ನಿಮಗೆ ಇದಾಗುತ್ತೆ ಅದು.
ಆರಾಮಾಗಿ ತಗೋತಾರೆ, ಎಲ್ರು ತಗೊಳ್ತಾರೆ. ಯಾಕಂದ್ರೆ ನಾನು ಯಾಕೋ ಅಲ್ಲಿ ಮಾರೋಕ್ ಕೂತಿರ್ತಾರಲ್ಲ ಅವ್ರಷ್ಟು ಚೆನ್ನಾಗಿರೋಲ್ಲ ಅವ್ರ ಹತ್ರ. ನಿಮಗೆ ಆ ಲಿಂಗದ ಸೈಜ್ ಆಗ್ಲಿ, ಆ ಲಿಂಗದ ಇದು ಎಲ್ಲ ಗೊತ್ತಿರುತ್ತೆ ಹೇಗೆ ಅಂತ. ಆ ಕಾರಣಕ್ಕಾಗಿ ತಾವು ದಯವಿಟ್ಟು ಚೆನ್ನಾಗಿರೋ ರೇಟ್ ಬೇಕಾದ್ರೂ ಇರ್ಲಿ ನಾವು ತಗೊಳ್ತೀವಿ. ನೀವೇನ್ ಮಾಡಿ, ಒಳ್ಳೆ ಬಟ್ಟೆಯನ್ನು ತಗೊಳ್ಳಿ, ಮಾಸಿದ ಬಟ್ಟೆ ಇದು ಇಂಥದ್ದೇನು ಬೇಡ, ಚೆನ್ನಾಗಿರೋ ಬಟ್ಟೆ ತಗೊಳ್ಳಿ. ಅದನ್ನ ದಂಡಿ ಚೆನ್ನಾಗಿ ದಂಡೆಯನ್ನು ಹೊಲೀರಿ, ಚೀಲವನ್ನ ಹೊಲೀರಿ, ತಗೊಂಡ್ ಬನ್ನಿ. ಒಬ್ರಿಗೊಬ್ರು ಕೊಡೋಣ, ಯಾರಿಗಾದ್ರೂ ಕಾಣಿಕೆ ರೂಪದಲ್ಲಿ ಕೊಡೋಣ, ಯಾರಿಗಾದ್ರೂ ಅದನ್ನ ಕೊಂಡಾದ್ರೂ ಕೊಡೋಣ, ದುಡ್ಡಿನ ಕೊಡೋಣ, ಏನೂ ತೊಂದರೆ ಇಲ್ಲ, ಮಾಡಬಹುದು ಅಂತ ನನ್ನಲ್ಲಿ ಒಂದು ಇದು. ಯಾಕೆಂದ್ರೆ ನಾನು ನೋಡಿದ್ದೀನಿ ಕೆಲವೊಬ್ರದ್ದು ಎಷ್ಟು ಜಾಳಾಗಿರುತ್ತೆ, ಕೆಲವೊಂದು ವಾಸನೆ ಇರುತ್ತೆ, ಕೆಲವೊಬ್ರು ದಿನನಿತ್ಯ ಅದನ್ನ ಬದಲಾಯಿಸೋದೇ ಇಲ್ಲ. ನನ್ನ ಮಾತುಗಳು ಸುಳ್ಳಿರ್ಬೋದು, ಈ ನೆಲೆಯಲ್ಲೆಲ್ಲ ಬೇರೆಯಲ್ಲಿ ನಾನು ನೋಡಿದ್ದೀನಿ. ಅವರು ದಿನನಿತ್ಯ ಅದು ವಾರಕ್ಕೊಮ್ಮೆ ಆ ಚೀಲವನ್ನ ಚೇಂಜ್ ಮಾಡೋದೊಬ್ರು ಇರ್ತಾರೆ. ದಿನವೂ ಅದು ಚೇಂಜ್ ಆಗ್ಬೇಕು. ನಾವು ಬಟ್ಟೆ ಚೇಂಜ್ ಮಾಡೋಲ್ವಾ ದಿನಾಲು, ಹಾಗೇನೆ ದಿನನಿತ್ಯ ಚೇಂಜ್ ಆಗಬೇಕು. ಅದು ಲಿಂಗದ ಆರೈಕೆ, ಅದಾಗ್ಲೇಬೇಕು. ಅವನಿಂದಲೇ ನಮಗೆ ಸರ್ವಸ್ವವು ಸಿಗೋದಿರೋದ್ರಿಂದ ಅವನ ಕಾಳಜಿ ನಾವು ಮಾಡದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ದಯವಿಟ್ಟು ಎಲ್ರು ಈ ಕಡೆ ಗಮನ ಕೊಡಿ, ಒಬ್ಬರಿಗೊಬ್ರಿಗೆ ಸಹಕಾರ ಮಾಡೋಣ. ಯಾರ ತಾಯಂದ್ರಿಗೆ ಹೊಲಿತಿರೋ ಇವನ್ನ ಕೊಡಿ, ಎಲ್ರಿಗೂ ಅದನ್ನ ಮಾರಾಟ ಮಾಡಿ ಅಥವಾ ಹಾಗೇನೆ ಕೊಡಿ. ಇದರಲ್ಲಿ ಒಂದು ಸಿಗುವ ಸಂತೃಪ್ತಿ ತುಂಬಾ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತದೆ. ಯಾಕಂದ್ರೆ ನನ್ನ ಲಿಂಗಯ್ಯ ಬೇರೆ ಅಲ್ಲ, ನಿಮ್ಮ ಲಿಂಗಯ್ಯ ಬೇರೆ ಅಲ್ಲ. ಆತನ ವಸ್ತ್ರ ಆತನ ಚೀಲ, ನನ್ನ ಲಿಂಗಯ್ಯನ ವಸ್ತ್ರ ಚೀಲ ಬೇರೆ ಬೇರೆ ಅಂತ ಏನಿರೋಲ್ಲ. ಆ ಲಿಂಗಯ್ಯನನ್ನ ಎಲ್ಲರೂ ಸಾಮೂಹಿಕವಾಗಿಯೇ ರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಕೈಂಕರ್ಯದಲ್ಲಿ ಅಂತ ಮತ್ತೊಮ್ಮೆ ಭಿನ್ನಹ ಮಾಡ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಇಲ್ಲಿಯ ತನಕ ಈ ಸ್ಥಳದ ಬಗ್ಗೆ, ಸರ್ವಾಚಾರ ಸಂಪತ್ತಿನ ಸ್ಥಳದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ, ಅನುಭವನ ಎಡೆ ಮಾಡಿರ್ತಕ್ಕಂಥ ವೈದ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ, ಈ ಸ್ವಸಹಾಯ ಪದ್ಧತಿಯ ಬಗ್ಗೆ ಇದ್ದಿರ್ತಕ್ಕಂಥ ಒಂದು ಸಾಮಾನ್ಯ ಮಾಹಿತಿಯನ್ನು ಸಹಿತ ಅದರ ಜೊತೆಗೆ ಭಕ್ತಿಯ ಶರಣಾರ್ಥಿಗಳಿಗೆ ಸಮರ್ಪಿಸಿ ಈಗ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸಿ, ತಾಯಿ ನೀನು ಏನಿಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮಲ್ಲದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯನ್ನು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.